ಸೊ ಎಲ್ಲರೂ ಕೂಡ ಇವತ್ತು ನಾವು AP ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್ ಎಲ್ಲರಿಗೆ ಡೌಟ್ ಇದೆ. ಅದು ಯಾವ ರೀತಿಯಲ್ಲಿ ಕ್ವಶನ್ ಅನ್ನು ಅರ್ಥ ಮಾಡ್ಕೊಂಡು ನಾವು ಸಾಲ್ವ್ ಮಾಡಬೇಕು ಅಂತ ಎಲ್ಲರೂ ಕೂಡ ಮ್ಯಾಕ್ಸಿಮಮ್ ಈ ತರ ಪ್ರಾಬ್ಲಮ್ಸ್ ಬಂದಾಗ ನೀವೇನ್ ಮಾಡ್ತೀರಾ ಅಂದ್ರೆ ಇದನ್ನು ಬಿಟ್ಟು ಮುಂದೆ ಹೋಗ್ತೀರಾ. ಕ್ವಶನ್ ಅನ್ನು ನೋಡಿ ಪಾರ್ಟ್ ವೈಸ್ ಅರ್ಥ ಮಾಡ್ಕೊಂಡು ಈ ಪ್ರಾಬ್ಲಮ್ ಅನ್ನು ನಾವು ಸಾಲ್ವ್ ಮಾಡಬಹುದು. ಇಂತಹದೇ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಕೇಳ್ತಾನೆ. ಸ್ಕೋರಿಂಗ್ ಪ್ಯಾಕೇಜ್ ಅಲ್ಲಿ ನಾನು ಒಂದು ಅರೌಂಡ್ 10 to 15 ಕ್ವಶನ್ಸ್ ಅನ್ನು ರೆಡಿ ಮಾಡಿ ಹಾಕಿದ್ದೀನಿ ಆಲ್ರೆಡಿ. ಸೊ ಇಲ್ಲಿ ಇವತ್ತು ನಾವು ಒಂದು 4 to 5 ಕ್ವಶನ್ಸ್ ಅನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ರೀತಿಯಲ್ಲಿ ರಿಮೈನಿಂಗ್ ಪ್ರಾಬ್ಲಮ್ಸ್ ಅನ್ನು ನೀವೇನ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಹಿಯರ್ ಇನ್ ದಿಸ್ ಕ್ವಶನ್ ದ ರೇಷಿಯೋ ಆಫ್ 11th and 8th ಟರ್ಮ್. ನೋಡಿ, ರೇಷಿಯೋ ಅಂದಿದ ತಕ್ಷಣ ನಿಮ್ಗೆ ಗೊತ್ತು ಏನಿರುತ್ತೆ, ಅದು ಡಿವಿಷನ್ ಇರುತ್ತೆ. ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಎರಡು ಕೂಡ ಬರಬೇಕು. ರೇಷಿಯೋ 3:2 ಅಂದ್ರೆ 3/2. ಇಲ್ಲಿ ಏನಿದೆ, ದ ರೇಷಿಯೋ ಆಫ್ 11th ಟರ್ಮ್ ಅಂಡ್ ದ 8th ಟರ್ಮ್. ದ ರೇಷಿಯೋ ಆಫ್ 11th ಟರ್ಮ್. 11th ಟರ್ಮ್ ಅಂದ್ರೆ ಯು ನೋ ದಟ್ ಈಸ್ A11 ಅಂಡ್ ದ 8th ಟರ್ಮ್ ಅಂದ್ರೆ A8. ರೇಷಿಯೋ ಅಂದ್ರೆ ಡಿವಿಷನ್ ಬರ್ಬೇಕು ಅಷ್ಟೇ, ವೆರಿ ಸಿಂಪಲ್. ಇಷ್ಟಿಷ್ಟೇ ಓದಿ ನೋಡಿ. ಕ್ವಶನ್ ದ ರೇಷಿಯೋ ಆಫ್ ದ 11th and 8th ಟರ್ಮ್ ಆಫ್ ಎನ್ AP ಅಂದ್ರೆ ಇಷ್ಟು ಓದಿ ಸಾಕು. ಈಸ್ ಅಂದ್ರೆ ಆಲ್ವೇಸ್ ಯು ನೋ AP ಅಲ್ಲಿ ಈಸ್ ಅಂದ್ರೆ ಈಕ್ವಲ್ಸ್. ಈಸ್ 3:2. 3:2 ಅಂದ್ರೆ ಫ್ರಾಕ್ಷನ್ ಅಲ್ಲಿ ಬರ್ಕೋಬೇಕಂದ್ರೆ 3/2 ಅಂತ ಬರ್ಕೋತೀವಿ. 3/2. ಫೈಂಡ್ ದ ರೇಷಿಯೋ ಆಫ್, ಈಗ ಫೈಂಡ್ ಔಟ್ ಮಾಡಬೇಕಾಗಿರೋದು ದ ರೇಷಿಯೋ ಆಫ್ ದ ಸಮ್ ಆಫ್ ದ ಫಸ್ಟ್ 5 ಟರ್ಮ್ಸ್ ಟು ದ ಸಮ್ ಆಫ್ ದ ಫಸ್ಟ್ 21 ಟರ್ಮ್ಸ್. ಈಗ ಸಮ್ ಅಂತ ಬಂದಿದ ತಕ್ಷಣ ಎಸ್ ಅಂತ ತಗೋಬೇಕು ನೀವು. ದಟ್ ಈಸ್ ಸಮ್ ಆಫ್ ಫಸ್ಟ್ 5 ಟರ್ಮ್ಸ್ ಅಂದ್ರೆ S5, ಸಮ್ ಆಫ್ ಫಸ್ಟ್ 21 ಟರ್ಮ್ಸ್ ಅಂದ್ರೆ S21 ಅನ್ನು ನೀವೇನ್ ಮಾಡಬೇಕು, ಫೈಂಡ್ ಔಟ್ ಮಾಡ್ಬೇಕೀಗ. ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, 5th ಟರ್ಮ್ ಅಂದ್ರೆ 5 ಟರ್ಮ್ಸ್, ಎರಡು ವ್ಯತ್ಯಾಸ ಇದೆ. 5th ಟರ್ಮ್ ಅಂತ ಕೇಳಿದ್ರೆ A5, 5th ಟರ್ಮ್ ಅಂತ ಕೇಳಿದ್ರೆ A5. ಅದೇ 5 ಟರ್ಮ್ಸ್ ಅಂತ ಕೇಳಿದ್ರೆ ಅದು S5 ಆಗುತ್ತೆ. ಸಮ್ ಆಫ್ 5 ಟರ್ಮ್ಸ್ ಅಂದ್ರೆ S5, 5th ಟರ್ಮ್ ಅಂದ್ರೆ A5. ತುಂಬಾ AP ಪ್ರಾಬ್ಲಮ್ಸ್ ಅಲ್ಲಿ ಇಂಥದೇ ಕ್ವಶನ್ ಟ್ವಿಸ್ಟ್ ಮಾಡಿ ಬರುವಂತದ್ದು. ನೀವು ಈ ಗಿವನ್ ಅನ್ನು ಬರ್ಕೊಂಡ್ರೆ, ಇಷ್ಟು ಬರ್ಕೊಂಡ್ರೆ ಇನ್ ರಿಮೈನಿಂಗ್ ಈಸಿಲಿ ಯು ಕ್ಯಾನ್ ಡೂ ಹಿಯರ್. ಸಿ ಹಿಯರ್ ಇನ್ ದಿಸ್ ಪ್ರಾಬ್ಲಮ್, ಇಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ A11/A8 is equal to 3/2 ಅಂತ ಇದೆ. ಎಸ್ ಆರ್ ನೋ? ಸೊ ಇಲ್ಲಿ ನೀವೇನ್ ಮಾಡ್ತೀರಾ, A11 is A plus 10D, A8 is A plus 7D. ಯಾವ್ದಾದ್ರೂ ಒಂದು ಕ್ವಶನ್ ಅನ್ನು ನಿಮ್ಗೆ ಈ ತರ ಕೊಟ್ರೆ ಅವ್ನು ಏನ್ ಮಾಡ್ಬೇಕು, 1 ಅನ್ನು ರೆಡ್ಯೂಸ್ ಮಾಡ್ಕೊಂಡು ನೀವು ಬರ್ಕೋತೀರಾ. ಅಂಡ್ 3/2 ಇದು ಯೂಶುವಲಿ ಸೇಮ್ ಇದೆ. ಇಲ್ಲಿ ಏನ್ ಮಾಡ್ತೀರಾ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಈಕ್ವೇಶನ್ ಸಿಗುತ್ತೆ. ಇಲ್ಲಿಂದ A is equal to -D ಅಂತ ನಿಮ್ಗೆ ಅಲ್ಟಿಮೇಟ್ಲಿ ಬರುತ್ತೆ. ನೆಕ್ಸ್ಟ್ A is equal to -D ಬಂತು. ಈ ಕ್ವಶನ್ ಹತ್ರ ಹೋಗ್ಬೇಕು ನೀವು. ಕ್ವಶನ್ ಏನಿರುವಂತದ್ದು, ಸಮ್ ಆಫ್ ದ 5th ಟರ್ಮ್ ಟು ದ ಸಮ್ ಆಫ್ ದ 21 ಟರ್ಮ್ಸ್ ಇರುವಂತದ್ದು. SN ಫಾರ್ಮುಲಾ ಹಾಕ್ತೀರಾ. ದಟ್ ಈಸ್ ಫಾರ್ಮುಲಾನು ಒಮ್ಮೆ ಬರ್ಕೋಬೇಕು. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಫಸ್ಟ್ ಫಾರ್ಮುಲಾ ಸೈಡ್ ಅಲ್ಲಿ ಬರ್ಕೊಳ್ಳಿ. SN is equal to n/2 into 2A plus n-1 into D. n ಜಾಗದಲ್ಲಿ ಏನಿದೆ, n ಜಾಗದಲ್ಲಿ ಇಲ್ಲಿ 5 ಇದೆ. ಸೊ 5 ಹಾಕೋತಾರೆ ಎಲ್ಲ ಕಡೆ. ಇಲ್ಲಿ ಇನ್ನೊಂದು n ಜಾಗದಲ್ಲಿ 21 ಇದೆ, 21 ಹಾಕೋತೀವಿ. ಸೊ ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ. ಕಾಮನ್ ಏನಿದೆ ಕಾಮನ್ ತೆಗಿಬಹುದು. ಇಲ್ಲಿ ನೋಡಿ, ನಮ್ಗೆ A is equal to -D ಬಂತು. ಈ A is equal to -D ಅನ್ನು ನಾವೇನ್ ಮಾಡ್ಬೇಕು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. A is equal to -D ಅನ್ನು ನಾವೇನ್ ಮಾಡ್ಬೇಕು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ದಟ್ ಈಸ್ D, A ಜಾಗದಲ್ಲಿ -D ಬರುತ್ತೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಒಂದ್ ಮಿಸ್ಟೇಕ್ ನೀವು ಎಲ್ರು ಏನ್ ಮಾಡ್ತೀರಾ ಗೊತ್ತಾ, 2 - D ಇದೆ ಅಂತ ಅನ್ಕೋತೀರಾ. ಇಲ್ಲಿ 2 - D ಅಂತ ಅಲ್ಲ ಇರೋಂಥದ್ದು. ಈ ಬ್ರಾಕೆಟ್ ಇದ್ರೆ 2 into D, 2D ಪ್ಲಸ್ ಇಂಟು ಮೈನಸ್. ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ 2 into D, 2D ಪ್ಲಸ್ ಇಂಟು ಮೈನಸ್. ಇಲ್ಲೂ ಅಷ್ಟೇನೆ. ಆಮೇಲೆ -2D ಪ್ಲಸ್ 4D, -2D ಪ್ಲಸ್ 4D ಅದೇನಾಗುತ್ತೆ, ಪ್ಲಸ್ 2D ಆಗುತ್ತೆ. -2D ಪ್ಲಸ್ 20D ಪ್ಲಸ್ 18D ಆಗುತ್ತೆ. ಇದು ಒಂದು ನೆನ್ಪಿಟ್ಕೊಳ್ಳಿ, ಇದು ತಪ್ಪು ಮಾಡಕ್ ಹೋಗ್ಬೇಡಿ ಇಲ್ಲಿ. ಆಮೇಲೆ D ವ್ಯಾಲ್ಯೂ, D ಇಲ್ಲಿ ಏನಾಗುತ್ತೆ ನೋಡಿ, ಹೇಗೆ ಬಂತು ಅಂದ್ರೆ ಇಲ್ಲಿ D ಕ್ಯಾನ್ಸಲ್ ಆಗುತ್ತೆ. 2 1s 2 9s 18. ಸೊ ಡಿವೈಡ್ ಆಯ್ತು. 5 1s 5 ಮಲ್ಟಿಪ್ಲೈ ಮಾಡ್ತೀರಾ. ಸೊ ಅಲ್ಟಿಮೇಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್, ದಟ್ ಈಸ್ 5/189. ಅಂಡರ್ಸ್ಟುಡ್? ಎನಿ ಡೌಟ್ ಇನ್ ದಿಸ್ ಒನ್? ನೋ.
ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ದಟ್ ಈಸ್ ನೆಕ್ಸ್ಟ್ ಪ್ರಾಬ್ಲಮ್ ಎಪಿ ಅಲ್ಲೂ ಕೂಡ ಅಷ್ಟೇನೆ. ಈಗ ಯಾವ ರೀತಿಯಲ್ಲಿ ಇದನ್ನು ನೀವು ಮಾಡಿದ್ದೀರಾ ಅದೇ ರೀತಿಯಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ಕೂಡ ಪಾರ್ಟ್ ವೈಸ್ ನೀವು ಏನ್ ಮಾಡ್ಬೇಕು, ಓದ್ಕೊಂಡು ಅದನ್ನು ಸಾಲ್ವ್ ಮಾಡ್ಬೇಕು. ಸೊ ಫಸ್ಟ್ ಇಲ್ಲಿವರೆಗೂ ಇದು ಮಾಡಿದೀರಾ. ಈ ನೆಕ್ಸ್ಟ್ ಕಮಿಂಗ್ ಪ್ರಾಬ್ಲಮ್ ಇದು ಅದು ಮಾಡೆಲ್ ಪೇಪರ್ 1 ಅಲ್ಲಿ ಬಂದಿರುವಂತದ್ದು ಪ್ರಾಬ್ಲಮ್ ಅನ್ನು ಎಕ್ಸ್ಪ್ಲೇನ್ ಮಾಡಿರುವಂತದ್ದು. ಈಗ ಮಾಡೆಲ್ ಪೇಪರ್ 2 ಅಲ್ಲಿ ಯಾವ ರೀತಿಯಲ್ಲಿ ಪ್ರಾಬ್ಲಮ್ ಇದೆ ಅದನ್ನು ನಾವು ನೋಡೋಣ. ಇದು ನೀವು ಕೂಡ ನಿಮ್ಮ ಬುಕ್ ಅಲ್ಲಿ ಮಾಡಬೇಕು, ಜಸ್ಟ್ ನೋಡ್ಕೊಂಡಿದ್ರೆ ಆಗಲ್ಲ. ಓಕೆ, ಮಾಡೆಲ್ ಪೇಪರ್ 2 ಅಲ್ಲಿ ಇರುವಂತದ್ದು ದಟ್ ಈಸ್ 4 ಮಾರ್ಕ್ಸ್ ಕ್ವಶನ್. ಇಲ್ಲಿ ನೋಡಿ, ಈ ಕ್ವಶನ್ ಅಲ್ಲಿ ಇಲ್ಲೂ ಕೂಡ ಅಷ್ಟೇನೆ ಪಾರ್ಟ್ ವೈಸ್ ಓದ್ಬೇಕಾಗುತ್ತೆ. ದಟ್ ಈಸ್ the eighth term of an AP is the eighth term of an AP. ಆನ್ಸರ್ ಇದೆ eighth term of an AP ಅಂದ್ರೆ A8 is ಅಂದ್ರೆ equals ಅಂದ್ರೆ equals half of its second term. half of its second term ಅಂದ್ರೆ half ಅಂದ್ರೆ ಅರ್ಧ of its second term. ಆರ್ ಯಾವ ತರ ಕೇಳ್ಬೋದು, twice its second term ಅಂದ್ರೆ ಏನ್ ಮಾಡ್ತೀರಾ, 2 into A2 ಅಂತ ಬರೀತೀರಾ. thrice its second term ಅಂದ್ರೆ ಏನ್ ಮಾಡ್ತೀರಾ, 3 into A3 ಅಂತ ಬರೀತೀರಾ. ಏನಾದ್ರೂ ನಿಮ್ಗೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಯಾವ ತರ ಕೇಳ್ಬೋದು, ಹಾಫ್ ಆಫ್ ಅಂತ ಕೇಳಿದ್ದ ಅವನ್ ಏನ್ ಮಾಡ್ಬೋದು, ನೆಕ್ಸ್ಟ್ 1/4 ಆಫ್ ಇಟ್ ಸೆಕೆಂಡ್ ಟರ್ಮ್ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ, 1/4 A3 ಆರ್ 1/4 ಆಫ್ ಇಟ್ಸ್ 10th ಟರ್ಮ್ ಅಂತ ಕೇಳಿದ್ರೆ A10. ವೆರಿ ಇಂಪಾರ್ಟೆಂಟ್ ಥಿಂಗ್ ಇದ್ರಲ್ಲಿ ಇರೋಂಥದ್ದು ಏನಂದ್ರೆ, ನೀವು ಸಾಲ್ವ್ ಮಾಡುವಾಗ ಕ್ವಶನ್ ಅನ್ನು ಪಾರ್ಟ್ ವೈಸ್ ಓದ್ಬೇಕು. ಇಲ್ಲಿವರೆಗೂ ಓದಿದ್ದೀರಾ, ಆಮೇಲೆ ಇದು ಆಫ್ ಇಟ್ ಸೆಕೆಂಡ್ ಟರ್ಮ್. ಇನ್ ಮತ್ತೆನೆ ಏನಾಗುತ್ತೆ, ಮತ್ತೆ ನೆಕ್ಸ್ಟ್ ಅಂಡ್ ದ 11th ಟರ್ಮ್ ಆಫ್ ಎಪಿ. 11th ಟರ್ಮ್ ಅಂದ್ರೆ A11 ಆಫ್ ದ ಪ್ರೋಗ್ರೆಷನ್ ಎಕ್ಸೀಡ್ಸ್ 11th ಟರ್ಮ್ ಆಫ್ ದ ಪ್ರೋಗ್ರೆಷನ್ ಏನಾಗುತ್ತೆ, ಎಕ್ಸೀಡ್ಸ್ 1/3 ಆಫ್ ಇಟ್ಸ್ 4th ಟರ್ಮ್ ಬೈ 1. ಇಲ್ಲಿ ನೋಡಿ ತುಂಬಾ ಈ ಪ್ರಾಬ್ಲಮ್. ಈಗ ಈ ಸ್ಟೇಟ್ಮೆಂಟ್ ಅನ್ನು 2-3 ಸತಿ ಓದ್ಬೇಕು ನೀವು. ಯಾವಾಗ್ಲೂ ಏನ್ ಮಾಡ್ಬೇಕು, ಈ ಸ್ಟೇಟ್ಮೆಂಟ್ ಅನ್ನು 2-3 ಸತಿ ಓದ್ಬೇಕು. ಏನಂತ ನೋಡಿ, ಮತ್ತೊಮ್ಮೆ ಓದಿ. ದ 11th ಟರ್ಮ್ ಆಫ್ ದ ಪ್ರೋಗ್ರೆಷನ್. ದ 11th ಟರ್ಮ್ ಆಫ್ ದ ಪ್ರೋಗ್ರೆಷನ್ ಅಂದ್ರೆ A11. 11th ಟರ್ಮ್ ಆಫ್ ದ ಪ್ರೋಗ್ರೆಷನ್ ಎಕ್ಸೀಡ್ಸ್ 1/3 ಆಫ್ ಇಟ್ಸ್ 4th ಟರ್ಮ್ ಬೈ 1. ಎಕ್ಸೀಡ್ಸ್ ಅಂದ್ರೆ ಏನು, ಜಾಸ್ತಿ ಆಗ್ತಾ ಇದೆ. ಎಷ್ಟರಿಂದ, 1 ಇಂದ ಜಾಸ್ತಿ ಆಗ್ತಿದೆ. ಅಂದ್ರೆ ಈಗ 5ರಲ್ಲಿ 1 ಜಾಸ್ತಿ ಆಗಿದ್ರೆ ಏನ್ ಮಾಡ್ತೀವಿ, +1 ಆಡ್ ಮಾಡ್ತೀವಿ. 6 ಅಲ್ಲಿ 1 ಜಾಸ್ತಿ ಅಂದ್ರೆ 6 + 1 ಮಾಡ್ತೀವಿ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಅಷ್ಟೇನೆ, ಎಕ್ಸೀಡ್ಸ್ ಬೈ 1. ಯಾವ ಟರ್ಮ್ ಎಕ್ಸೀಡ್ಸ್ ಬೈ 1, 4th ಟರ್ಮ್ ಏನಾಗ್ತಿದೆ, 1 ಜಾಸ್ತಿ ಆಗ್ತಾ ಇದೆ. ಕ್ವಶನ್ ಅನ್ನು ಬಿಡಿಸಿ ಓದ್ಕೋಬೇಕು. ನಿಮ್ಗೆ ಉರ್ದು ಅಲ್ಲಿ ಅರ್ಥ ಆದ್ರೆ ಉರ್ದು ಅಲ್ಲಿ ಓದ್ಕೊಳ್ಳಿ, ಕನ್ನಡದಲ್ಲಿ ಅರ್ಥ ಆಗೋದ್ರೆ ಕನ್ನಡ, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಅದು. ಬಟ್ ಇಲ್ಲಿ ಏನು, 11th ಟರ್ಮ್ ಎಕ್ಸೀಡ್ಸ್ 1/3 ಆಫ್ ಇಟ್ಸ್ 4th ಟರ್ಮ್. 1/3 ಅಂದ್ರೆ ನಾನು ಆಲ್ರೆಡಿ ಹೇಳಿದೆ 1/3. 4th ಟರ್ಮ್ ಅಂದ್ರೆ A4 ಬೈ 1 ಅಂದ್ರೆ +1 ಇಂದ ಏನಾಗ್ತಿದೆ, ಅದು ಜಾಸ್ತಿ ಆಗ್ತಿದೆ, ಎಕ್ಸೀಡ್ಸ್ ಆಗ್ತಿದೆ. ಎಕ್ಸೀಡ್ಸ್ ಜಾಗದಲ್ಲಿ ಅವನು ಡಿಕ್ರೀಸ್ ಅಂತ ಕೊಟ್ಟಿದ್ರೆ ಏನ್ ಮಾಡ್ಬೇಕು, -1 ಅಂತ ಹಾಕೋಬೇಕು. ಅವ್ರು ರೆಡ್ಯೂಸ್ಡ್ ಅಂತ ಕೇಳಿದ್ರೆ -1 ಅಂತ ಹಾಕೋಬೇಕು. ಅರ್ಥ ಆಗ್ತಿದ್ಯಾ? ಓಕೆ, ನೆಕ್ಸ್ಟ್. ಸೊ ಇಲ್ಲಿ ನೋಡಿ, ಈ ತರ ಬಂತು. ಈ ತರ ಯಾವುದು, ಈ ಈಕ್ವೇಶನ್ ನಮ್ಗೆ ಈ ತರ ಸಿಗುತ್ತೆ. ಇಲ್ಲಿ ನೀವೇನ್ ಮಾಡ್ತೀರಾ, A8 ಅನ್ನು A+70 ಹಾಫ್, ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 ಈ ಸೈಡ್ ಬರುತ್ತೆ. ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ A = -13 ಸಿಗುತ್ತೆ. ದಿಸ್ ಇಸ್ ದ ಈಕ್ವೇಶನ್ 1. ನೆಕ್ಸ್ಟ್ ಈಕ್ವೇಶನ್ 2 ಅನ್ನು ಅದೇ ರೀತಿಯಲ್ಲಿ ಸಿಂಪ್ಲಿಫೈ ಮಾಡ್ತೀರಾ. A11 ಅಂದ್ರೆ A+10D 1/3 ಹಾಗೆ ಬರ್ಕೋತೀರಾ. A4 ಅಂದ್ರೆ ನೋಡಿ, ಬ್ರಾಕೆಟ್ ಹಾಕ್ಬೇಕು ಇಲ್ಲಿ, ವೆರಿ ಇಂಪಾರ್ಟೆಂಟ್. 1/3 A4 ಅಂದಿದ ತಕ್ಷಣ 1/3 A ಅಂತ ಬರೆಯೋದಲ್ಲ. ಇಲ್ಲಿ ನೀವು ಈ ಬ್ರಾಕೆಟ್ ಇದೆಯಲ್ಲ, ಈ ಬ್ರಾಕೆಟ್ ತುಂಬಾ ಇಂಪಾರ್ಟೆಂಟ್. ಈ ಬ್ರಾಕೆಟ್ ಹಾಕಿಲ್ಲ ಅಂದ್ರೆ ಇದು ಏನಾಗುತ್ತೆ, ಆಮೇಲೆ 3 ಅನ್ನು ಇಲ್ಲಿ ಡೈರೆಕ್ಟ್ ಆಗಿ ಕಳಿಸಬಹುದಾ ಸರ್? ನೋ. ಇದು ಸಿಲ್ಲಿ ಮಿಸ್ಟೇಕ್ಸ್ ನೀವೇನ್ ರಿಪೀಟ್ ಮಾಡ್ತೀರಾ ಅದನ್ನ ಹೇಳ್ತೀರಿ. ನೀವು ಆನ್ಸರ್ ಅಂತ ಹೇಗೋ ಮಾಡ್ಬಿಡ್ತೀರಾ, ಬಟ್ ಫೈನಲ್ ಎಕ್ಸಾಮ್ ಅಲ್ಲಿ ಅರ್ಜೆಂಟ್ ಅಲ್ಲಿ ಗಡಿಬಿಡಿಯಲ್ಲಿ ಏನ್ ಮಾಡ್ತೀರಾ, ಈ ಮಿಸ್ಟೇಕ್ಸ್ ಅನ್ನು ಯೂಶುವಲಿ ಎಲ್ಲರೂ ರಿಪೀಟ್ ಮಾಡುವಂತದ್ದು. ಏನು, ಇಲ್ಲಿ ಸರ್ ಇಲ್ಲಿ 3 ಇದೆ ಸರ್, ಈ 3 ಅನ್ನು ನಾನು ಏನ್ ಮಾಡ್ತೀನಿ, ಇಲ್ಲಿ ಕಳ್ಸ್ಬಿಡ್ತೀನಿ. ಕಳ್ಸಕ್ ಆಗಲ್ಲ. ಏನ್ಗೆ ಕಳ್ಸಕ್ ಆಗಲ್ಲ, ಬಿಕಾಸ್ ಇಲ್ಲಿ +1 ಇದೆ. +1 ಇದೆ ಇಲ್ಲಿ. ಸೊ ಫಸ್ಟ್ ನೀವೇನ್ ಮಾಡ್ಬೇಕು, ಈ 3 ಅನ್ನು ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು. ಅದಕ್ಕೆ ಇಲ್ಲಿ 3 ಬರ್ದಿರೋದವನು. ಸರ್ ಈ 3 ಹೇಗೆ ಬಂತು ಸರ್?
ಮೀನ್ಸ್ ಈ ಫಸ್ಟ್ 3 ಅನ್ನು ಏನ್ ಮಾಡ್ಬೇಕು, ಇಲ್ಲೂ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ಬೇಕು. ಆವಾಗ ಡಿನಾಮಿನೇಟರ್ ಎರಡು ಕಡೆನೂ 3 ಇರುತ್ತೆ. ಆವಾಗ 3 ಅನ್ನು ಕಳಿಸಿದ್ರೆ ಇಲ್ಲಿ 3a ಮಲ್ಟಿಪ್ಲೈ ಮಾಡಿದ್ರೆ 3a 30d ಬರುತ್ತೆ. 3a 30d ಬರುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀರಾ ಇಲ್ಲಿ ನೋಡಿ, ಸೇಮ್ ಅದೇ ರೀತಿಯಲ್ಲಿ ಇದೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಅವನೇನ್ ಮಾಡ್ತಾನೆ, ಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾನೆ. ನೆಕ್ಸ್ಟ್ ರಿಮೈನಿಂಗ್ ಪಾರ್ಟ್ ಇಸ್ ದ ಸಿಂಪ್ಲಿಫಿಕೇಶನ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಹಿಯರ್. ಇಲ್ಲಿ ಈ ಡಿ ಟರ್ಮ್ಸ್ ಅನ್ನು ಎಲ್ಲ ಒಂದ್ ಕಡೆ, ದಟ್ ಈಸ್ ಎ ವ್ಯಾಲ್ಯೂ ಇಲ್ಲಿ 13 ಮೈನಸ್ 13d ಏನ್ ಬಂತು, ಇಲ್ಲೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿರೋಂಥದ್ದು ಎ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ನಿಮ್ಗೆ ಫೈನಲ್ ಆಗಿ ಆನ್ಸರ್ ಸಿಗುತ್ತೆ. ದಟ್ ಈಸ್ ಡಿ ಇಸ್ ಈಕ್ವಲ್ ಟು 3, ದಟ್ ಈಸ್ ಎ ಇಸ್ ಈಕ್ವಲ್ ಟು, ಆಮೇಲೆ ಇಷ್ಟಾಯ್ತು, ಎ ಡಿ ಸಿಕ್ತು ಅಂತ ಅನ್ಕೊಳ್ಳಿ. ನಿಮ್ಗೆ ಕೇಳಿರೋದೇನು, ಫೈಂಡ್ ದ 15th ಟರ್ಮ್ ಆಫ್ ದ ಪ್ರೋಗ್ರೆಷನ್. ಫೈಂಡ್ ದ 15th ಟರ್ಮ್ ಆಫ್ ದ ಪ್ರೋಗ್ರೆಷನ್. 15th ಟರ್ಮ್ ಅಂದ್ರೆ ದಟ್ ಈಸ್ ಎ 15 ಫೈಂಡ್ ಔಟ್ ಮಾಡ್ಬೇಕು. ಅವನೇನಾದ್ರೂ ಇಲ್ಲಿ ಫೈಂಡ್ ದ ಸಮ್ ಆಫ್ 15 ಟರ್ಮ್ಸ್ ಅಂತ ಕೇಳಿದ್ರೆ ಎಸ್ 15 ಫೈಂಡ್ ಔಟ್ ಮಾಡ್ಬೇಕು. ಎ 15 ಆದ್ರೂ ಕೇಳಲಿ, ಎಸ್ 15 ಆದ್ರೂ ಕೇಳಲಿ, ಯಾವ್ದಾದ್ರೂ ಕೇಳಲಿ, ನಿಮ್ಗೆ ಕಂಡೀಷನ್ ಏನ್ ಹೇಳಿ, ಫಸ್ಟ್ ಎ ಅಂಡ್ ಡಿ ಗೊತ್ತಿರ್ಬೇಕಷ್ಟೇ. ಫಸ್ಟ್ ಏನ್ ಕಂಡೀಷನ್, ಎ ಅಂಡ್ ಡಿ ಇಫ್ ಯು ನೋ ಯು ಕ್ಯಾನ್ ಸಾಲ್ವ್ ಎನಿ ಪ್ರಾಬ್ಲಮ್. AP ಅಲ್ಲಿ 4 ಮಾರ್ಕ್ಸ್ ಕ್ವಶನ್ ಅಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಗೆ ಏನೇ ಕೊಟ್ಟಿರ್ಲಿ ಅವ್ನ ಕ್ವಶನ್, ನೀವು ಫೈಂಡ್ ಔಟ್ ಮಾಡ್ಬೇಕಾಗಿರೋದೇನೋ ಎ ಅಂಡ್ ಡಿ ಅಷ್ಟೇ. ಎ ಅಂಡ್ ಡಿ ಒಮ್ಮೆ ಸಿಕ್ತು, ಎ ವ್ಯಾಲ್ಯೂ ಅಂಡ್ ಡಿ ವ್ಯಾಲ್ಯೂ, ದೆನ್ ಈಸಿಲಿ ಯು ಕ್ಯಾನ್ ಫೈಂಡ್ ವಾಟ್ ಎವರ್ ಹಿ ಇಸ್ ಆಸ್ಕಿಂಗ್. ಅಂಡರ್ಸ್ಟುಡ್? ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ, ಇಲ್ಲೂ ಅಷ್ಟೇನೆ, ಆರ್ ಕ್ವಶನ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾನೆ. ಆರ್ ಕ್ವಶನ್ ಅಲ್ಲಿ ಏನು, AP ಕನ್ಸಿಸ್ಟ್ ಆಫ್ 37 ಟರ್ಮ್ಸ್. ಗಿವನ್ ಬರ್ಕೋಬೇಕು, AP ಕನ್ಸಿಸ್ಟ್ ಆಫ್ 37 ಟರ್ಮ್ಸ್. AP ಕನ್ಸಿಸ್ಟ್ ಆಫ್ 37 ಟರ್ಮ್ಸ್ ಅಂದ್ರೆ ಏನು, n is equal to 37. AP ಅಲ್ಲಿ ಏನಿದೆ, 37 ಟರ್ಮ್ಸ್ ಇದೆ. ಇಲ್ಲಿ ಇಫ್ ದ ಸಮ್ ಆಫ್ ಇಟ್ಸ್ 3 ಮಿಡಲ್ ಟರ್ಮ್ಸ್ ಈಸ್ 225. ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ, 37 ಟರ್ಮ್ಸ್ ಇದೆ, ಅದರಲ್ಲಿ ಸಮ್ ಆಫ್ ಇಟ್ಸ್ ಮಿಡಲ್ 3 ಟರ್ಮ್ಸ್, ವೆರಿ ಇಂಪಾರ್ಟೆಂಟ್, 3 ಮಿಡಲ್ ಟರ್ಮ್ಸ್. ನೀವು ಯಾವ ತರ ಮಾಡ್ತೀರಾ, ಇಫ್ ಇನ್ ಕೇಸ್ ನೀವು ಏನಾದ್ರೂ A1 ಪ್ಲಸ್ A2 ಪ್ಲಸ್ A3 ಮಾಡಿಬಿಟ್ರೆ 3 ಮಿಡಲ್ ಟರ್ಮ್ಸ್ ಆಗಲ್ಲ, ಅದು 3 ಟರ್ಮ್ಸ್ ಆಗೋಗುತ್ತೆ. 3 ಮಿಡಲ್ ಟರ್ಮ್ಸ್ ಅಂದ್ರೆ ಯಾವುದು, 37 ಟರ್ಮ್ಸ್ ಅಲ್ಲಿ ಮಧ್ಯದ ಯಾವ್ದು ನಂಬರ್ಸು ಅಂತ. ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ 5 ಟರ್ಮ್ಸ್ ಇದೆ ಅಂತ ಅನ್ಕೊಳ್ಳಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 5 ಟರ್ಮ್ಸ್ ಅಲ್ಲಿ ಮಿಡಲ್ ಟರ್ಮ್ ಯಾವುದು, 5 ಟರ್ಮ್ಸ್ ಅಂದ್ರೆ ಯಾವ್ದು ಬರುತ್ತೆ, 1 2 3 4 5. ಈ 5 ಟರ್ಮ್ಸ್ ಅಲ್ಲಿ ಮಿಡಲ್ ಟರ್ಮ್ ಯಾವುದು, 3 ಇಸ್ ದ ಮಿಡಲ್ ಟರ್ಮ್. ಆರಾಮಾಗಿ ನಾನು ಹೇಳ್ಬಿಡ್ತೀನಿ. ಮಿಡಲ್ 3 ಟರ್ಮ್ಸ್ ಅಂದ್ರೆ ಯಾವುದು, ಮಿಡಲ್ 3 ಟರ್ಮ್ಸ್ ಅಂದ್ರೆ ಸರ್ ಇದು ಸರ್ 2 3 4 ಮಿಡಲ್ 3 ಟರ್ಮ್ಸ್ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ 37 ಟರ್ಮ್ಸ್ ಇದ್ದಾಗ ಯಾವುದು, 37 ಟರ್ಮ್ಸ್ ಇದ್ದಾಗ ಯಾವ್ದು ಅನ್ನೋದು ಫೈಂಡ್ ಔಟ್ ಮಾಡೋದು ಹೇಗೆ, ನಾವು n+1 ಡಿವೈಡೆಡ್ ಬೈ 2 ಮಾಡಿದ್ರೆ ಏನ್ ಕೊಟ್ಟಿರ್ತಾನೆ, 37 ಕೊಟ್ಟಿರ್ತಾನೆ. ದಟ್ ಈಸ್ ದ 19th ಟರ್ಮ್ ನಮ್ಗೆ ಮಿಡಲ್ ಟರ್ಮ್ ಸಿಗುತ್ತೆ. ನಾಟ್ ಓನ್ಲಿ 37 ಕೊಟ್ಟಿದ್ದಾಗ 47 ಆದ್ರೂ ಕೊಡ್ಲಿ ಕ್ವಶನ್ ಅಲ್ಲಿ, ನಿಮ್ಗೆ ಫೈನಲ್ ಎಕ್ಸಾಮ್ ಅಲ್ಲಿ ಸೇಮ್ ಕೊಡಲ್ಲ, ನಿಮ್ಗೂ ಗೊತ್ತು, ವ್ಯಾಲ್ಯೂ ಚೇಂಜ್ ಮಾಡ್ಬೋದು. 57 ಆದ್ರೂ ಕೊಟ್ಟಿರಲಿ. ಫೈಂಡ್ ದ ಫಸ್ಟ್ 3 ಮಿಡಲ್ ಟರ್ಮ್ಸ್ ಅಂತ ಕೇಳಿದ ತಕ್ಷಣ ನೀವೇನು ಮಾಡಬೇಕು, ಆಡ್ ನಂಬರ್ ನೋಡಿ, ವೆರಿ ಇಂಪಾರ್ಟೆಂಟ್, ಆಡ್ ನಂಬರ್ ಈವನ್ ನಂಬರ್. ಆಡ್ ಇದ್ರೆ +1 ಹಾಕೊಂಡು ಡಿವೈಡ್ ಮಾಡಬೇಕು, ಈವನ್ ನಂಬರ್ ಇದ್ರೆ ಹಾಗೆ ಡೈರೆಕ್ಟ್ ಡಿವೈಡ್ ಮಾಡ್ಬೇಕು. ಈವನ್ ನಂಬರ್ ಇದ್ರೆ +1 ಆಡ್ ಮಾಡ್ಲಿಕ್ಕಿಲ್ಲ. ಅರ್ಥ ಆಗ್ತಿದ್ಯಾ, ದಿಸ್ ಕೀಪ್ ಇನ್ ಯುವರ್ ಮೈಂಡ್. ನೆಕ್ಸ್ಟ್ ನಿಮ್ಗೆ 19 ಸಿಕ್ಬಿಡ್ತು. 19th ಇಸ್ ದ ಮಿಡಲ್ ಟರ್ಮ್ ಅಷ್ಟೇ, ಒಂದು ಮಿಡಲ್ ಟರ್ಮ್. ಅವ್ನು ಕೇಳಿರೋದೇನು, ಮಿಡಲ್ 3 ಟರ್ಮ್ಸ್ ಅಂದ್ರೆ ಏನು, ಅದ್ರ ಅಕ್ಕಪಕ್ಕ ಇರೋಂಥ ನಂಬರ್ಸ್ ಅನ್ನು ಕೂಡ ಇನ್ಕ್ಲೂಡ್ ಮಾಡಬೇಕು. ದಟ್ ಈಸ್ A18 ಅಂಡ್ A20. ಈಗ ಕ್ವಶನ್ ಪ್ರಕಾರ ಏನು, ಮತ್ತೆ ಕ್ವಶನ್ ಪ್ರಕಾರ ಹೋದ್ರೆ ನೀವು, ದಟ್ ಈಸ್ ಸಮ್ ಆಫ್ ಇಟ್ಸ್ ಇಸ್ 225. ಸಮ್ ಅಂದ್ರೆ ಇದೆಲ್ಲದನ್ನು ಆಡ್ ಮಾಡಿದ್ರೆ ನನ್ಗೆ ಸಿಗೋದು 225. ಸೊ ದೇರ್ ಫಾರ್ A18 ಅನ್ನು A+17D, ಮತ್ತೆ A19 ಅನ್ನು A+18D, A20 ಅನ್ನು A+19D ಅಂತ ಬರ್ಕೋತೀನಿ. ಸಿಂಪ್ಲಿಫೈ ಮಾಡಿದ್ರೆ ನನ್ಗೊಂದು ಈಕ್ವೇಶನ್ ಸಿಗುತ್ತೆ. ದಟ್ ಈಸ್ ಈಕ್ವೇಶನ್ ನಂಬರ್ 1. ಇಲ್ಲಿಗೆ ಮುಗೀತಾ? ನೋ, ಕ್ವಶನ್ ಇನ್ನೂ ಕಂಟಿನ್ಯೂ ಇದೆ. ಆಯ್ತಾ, ಅಷ್ಟಾಯ್ತಾ? ನೆಕ್ಸ್ಟ್ ಇರೋದೇನು, ಅಂಡ್ ಸಮ್ ಆಫ್ ಇಟ್ಸ್ ಲಾಸ್ಟ್ 3 ಟರ್ಮ್ಸ್. ಲಾಸ್ಟ್ 3 ಟರ್ಮ್ಸ್ ಅಂದ್ರೆ ಲಾಸ್ಟ್ ಟರ್ಮ್ ನಿಮ್ಗೆ ಗೊತ್ತು, ದಟ್ ಈಸ್ 37. ಲಾಸ್ಟ್ ಟರ್ಮ್ ಅಂದ್ರೆ ಸಮ್ ಆಫ್ ಇಟ್ಸ್ ಲಾಸ್ಟ್ ಅಂದ್ರೆ ಅದಕ್ಕಿಂತ ಹಿಂದೆ ಇರೋದು 36, ಅದಕ್ಕಿಂತ ಹಿಂದೆ ಇರೋಂಥದ್ದು ಮುಂದೆ ಇರೋಂಥದ್ದು 35.
37, 36, 35. Last 3 terms is 429. ಸೊ ಇಲ್ಲಿ ಏನ್ ಮಾಡ್ತೀರಾ, A35 ಇದೆಲ್ಲ ಆಡ್ ಮಾಡಿದ್ರೆ ಅದು 429 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಬರುವಂತದ್ದು ಈಕ್ವೇಶನ್ ನಂಬರ್ 2. ಸೊ ಆಬ್ವಿಯಸ್ಲಿ ನಿಮ್ಗೆ ಇದರಲ್ಲಿ ಈಕ್ವೇಶನ್ 1 and 2 ಸಿಗುತ್ತೆ. ಈಕ್ವೇಶನ್ 1 and 2 ಸಿಕ್ಕಿದ್ರೆ ನಿಮ್ಗೆ ಏನ್ ಮಾಡ್ಬೇಕು, ನೀವು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ಬೇಕು. ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ ಯು ಆರ್ ಗೋಯಿಂಗ್ ಟು ಗೆಟ್ ದ ವ್ಯಾಲ್ಯೂ ಆಫ್ ಡಿ ಆರ್ ಎ ಆರ್ ಡಿ ಫೈಂಡ್ ಔಟ್ ಮಾಡಿ. ಇಲ್ಲಿ ಅವನು 2 - 1 ಮಾಡಿದಾನೆ, ಅದಕ್ಕೆ ಇವ್ರಿಗೆ ಈ ತರ ಸಿಕ್ಕಿದೆ. ಯು ಯೂಸ್ ಎಲಿಮಿನೇಷನ್ ಮೆಥಡ್ 1 and 2 ಎಲಿಮಿನೇಷನ್ ಮೆಥಡ್. ಬಿಕಾಸ್ ಇಲ್ಲಿ ನೋಡಿ 2 ಕ್ಯಾನ್ಸಲ್ ಆಗುತ್ತೆ, 3a ನಿಮ್ಗೆ ಡಿ ಸಿಗುತ್ತೆ. ಡಿ ಸಿಕ್ಕಿದ ಮೇಲೆ ವಾಟ್ ಈಸ್ ಯುವರ್ ವರ್ಕ್? ಯುವರ್ ವರ್ಕ್ ಇಸ್ ಟು ಫೈಂಡ್ ಎ. ಸೊ ಎನು ಕೂಡ ನಿಮ್ಗೆ ಸಿಗುತ್ತೆ. ಎ ಇಸ್ 3. ಹೆನ್ಸ್ ದ ರಿಸಲ್ಟಿಂಗ್ ಎ ಪಿ ಕೇಳಿದ್ರೆ ಅವನು ಫೈಂಡ್ ದ. ತುಂಬಾ ಜನ ಇಲ್ಲಿ ಮಿಸ್ಟೇಕ್ ಏನ್ ಮಾಡ್ತೀರಾ ಗೊತ್ತಾ? ಮಿಸ್ಟೇಕ್ ಇಲ್ಲಿ ಬರುವಂತದ್ದು ಎ ಅಂಡ್ ಡಿ ಎರಡು ಫೈಂಡ್ ಔಟ್ ಮಾಡಿರ್ತೀರಾ. ಬಟ್ ಅಲ್ಟಿಮೇಟ್ಲಿ ದ ಥಿಂಗ್ ಯು ನೀಡ್ ಟು ರೈಟ್ ದ ಎ ಪಿ. ಇದನ್ನೇ ಮರ್ತ್ ಬಿಡ್ತೀರಾ. ನಿಮ್ ಕೇಳಿರೋದೇನೋ ಫೈಂಡ್ ದ ಪ್ರೋಗ್ರೆಷನ್ ಅಂದ್ರೆ ಪ್ರೋಗ್ರೆಷನ್ ಬರಿಬೇಕು. ನೀವು ಎ ಅಂಡ್ ಡಿ ಫೈಂಡ್ ಔಟ್ ಮಾಡಿಬಿಟ್ರೆ ಆಗಲ್ಲ, ಪ್ರೋಗ್ರೆಷನ್ ಬರಿಬೇಕು. ಆರ್ ಇಫ್ ಈಸ್ ಆಸ್ಕಿಂಗ್ ಯು ಟು ಫೈಂಡ್ ದ 35th ಟರ್ಮ್ ಅಂದ್ರೆ A35 ಅಂತಾನು ಕೂಡ ಬರಿಬೇಕು. ಸೊ ದಿಸ್ ವಾಸ್ ದ ಮಾಡೆಲ್ ಪೇಪರ್ 2. ಸೊ ನೆಕ್ಸ್ಟ್ ಲೆಟ್ಸ್ ಮೂವ್ ಟು ದ ಮಾಡೆಲ್ ಪೇಪರ್ 3. ಮಾಡೆಲ್ ಪೇಪರ್ 3 ಅಲ್ಲಿ ಯಾವ್ದು ಬರುತ್ತೆ ಅಂತ ನೋಡೋಣ. ಇಲ್ಲಿವರೆಗೂ ನೀವೆಲ್ಲ ಸಾಲ್ವ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಐ ವಿಲ್ ಗಿವ್ ಯು 5 minutes ಟೈಮ್. ಸಾಲ್ವ್ ದಟ್ ಆನ್ಸರ್ ಎವ್ರಿ ಒನ್. ಐ ಥಿಂಕ್ ಯು ಹ್ಯಾವ್ ದ ಕ್ವಶನ್ ಪೇಪರ್ ವಿತ್ ಯು. ಸಾಲ್ವ್ ಮಾಡಿ ಎಲ್ರು ಕೂಡ. Okay, so moving to the next question, that is if the sum of ನೋಡಿ 5 marks ಗೆ ಒಂದು ಕ್ವಶನ್ ಕೇಳಿದಾನೆ. ಇದರಲ್ಲಿ ಸ್ವಲ್ಪ ಇದು ಈ ಕಾನ್ಸೆಪ್ಟೇ ಬೇರೆ. ಇದು ಇಲ್ಲಿವರೆಗೂ ನೀವು ಮಾಡಿರೋದು ಯಾವ ತರ ಇವನು ಅಸಂಪ್ಷನ್, ಯಾವ 5th term and third term sum of the second and third term gives this one and the product gives this one ಅಂತ ಮಾಡಿದಿರಿ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ನೋಡಿ ಸ್ವಲ್ಪ ಬೇರೆ ತರ ಇದೆ. ಈ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೋಬೇಕು. ಪ್ರಾಬ್ಲಮ್ ಯಾವ ತರ ಆದ್ರೂ ಕೇಳಿ, ಕಾನ್ಸೆಪ್ಟ್ ಅನ್ನು ತಿಳ್ಕೊಬಿಡಿ. if the sum of the n terms of an AP is 5n minus n square, then write the AP. ಫಸ್ಟ್ ಇಲ್ಲಿವರೆಗೂ ಒಂದು ಕ್ವಶನ್. ಆಮೇಲೆ ಆಲ್ಸೋ ಫೈಂಡ್ ದ 21st term, ಅದು ಆಮೇಲೆ ನೋಡೋಣ. ಫಸ್ಟ್ ಏನು, ಇಫ್ ದ ಸಮ್ ಆಫ್ ದ n terms of an AP is ಅಂತ ಒಂದು ಕಂಡೀಷನ್ ಕೊಟ್ಟಿದ್ದಾನೆ. ದೆನ್ ರೈಟ್ ದ AP. AP ಬರಿಬೇಕು ಅಂದ್ರೆ ನಿಮ್ಗೆ ಏನ್ ಬೇಕು? ಎ ಅಂಡ್ ಡಿ ಬೇಕು. ನಾನು ಏನ್ ಹೇಳಿದೆ ಆಲ್ರೆಡಿ, ನಿಮ್ಗೆ ಎಲ್ಲಾ ಮಾರ್ಕ್ಸ್ ಅಲ್ಲೂ 4 marks or 5 marks ಕ್ವಶನ್ಸ್ ಅಲ್ಲೂ ನಿಮ್ಗೆ ಎ ಮತ್ತೆ ಡಿ ಬೇಕು. ಸೊ ಎ ಮತ್ತೆ ಡಿ ಫೈಂಡ್ ಔಟ್ ಮಾಡೋದು ಹೇಗೆ? ಎಸ್ ಎನ್ ಕೊಟ್ಟಿದ್ದಾನ ಅವನು. ಎಸ್ ಎನ್ ಇದೇನಿದು? ಎಸ್ ಎನ್ ಇಸ್ ಈಕ್ವಲ್ ಟು 5n minus n square. ಇದೇನಿದು? ಎಸ್ ಎನ್ ಕೊಟ್ಟಿದ್ದಾನೆ. ಸೊ ಇದರಿಂದ ನಿಮ್ಗೆ ಫಸ್ಟ್ ನೀವೇನ್ ಮಾಡ್ಬೇಕು? ಎ ಅಂಡ್ ಡಿ ಫೈಂಡ್ ಔಟ್ ಮಾಡ್ಬೇಕು. ಯು ನೋ ಎ ಮೀನ್ಸ್ ವಾಟ್? ಎ ಇಸ್ ದ ಫಸ್ಟ್ ಟರ್ಮ್. S1 ಅಂದ್ರೆ ಏನು? ಅದು ಫಸ್ಟ್ ಟರ್ಮ್. ಸಮ್ ಆಫ್ ಫಸ್ಟ್ ಟರ್ಮ್ ದಟ್ ಈಸ್ S1 is equal to A1. ಇದು ಜನರಲ್ ಕಾನ್ಸೆಪ್ಟ್ ಇದು. ಬಿಕಾಸ್ 2, 4, 6, 8 so on ಅಂತ ಹೋಗುತ್ತೆ ಅಂತ ಅನ್ಕೊಳ್ಳಿ. ದಿಸ್ ಇಸ್ AP. ಲಿಸನ್ ಹಿಯರ್ ಎವ್ರಿ ಒನ್. ಫಸ್ಟ್ ಇದು AP. ಇನ್ ದಿಸ್ ಒನ್ ಫಸ್ಟ್ ಟರ್ಮ್ ಏನೇ, ಸಮ್ ಆಫ್ ಫಸ್ಟ್ ಟರ್ಮ್ ಕೂಡ ಅದೇ ನಂಬರು. ಅರ್ಥ ಆಗ್ತಿದ್ಯಾ? ಫಸ್ಟ್ ಟರ್ಮ್ ಕೂಡ 2ನೇ, ಸಮ್ ಆಫ್ ಒನ್ ಟರ್ಮ್ ಕೂಡ ಅದೇ ನಂಬರ್ ಬರುವಂತದ್ದು. ಅರ್ಥ ಆಗ್ತಿದ್ಯಾ? ಸೊ ನಾನೇನ್ ಮಾಡ್ತೀನಿ, S1 ಕಂಡುಹಿಡಿತೀನಿ. 1 ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ 4 ಸಿಗುತ್ತೆ. ಏನು ಕೂಡ 4, S1 ಕೂಡ 4. ಈಗ ಎ ಸಿಕ್ತು. ಡಿ ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ವಿ ನೋ ಡಿ ಬೇಕು ಅಂದ್ರೆ ನಮ್ಗೆ ಫಾರ್ಮುಲಾ ಇರೋಂಥದ್ದು ದಟ್ ಈಸ್ ಡಿ ಇಸ್ ಈಕ್ವಲ್ ಟು A2 minus A1. ಡಿ ಇಸ್ ಈಕ್ವಲ್ ಟು A2 minus A1. ಬಟ್ ನಮ್ಗೆ A1 ಬಂದಿದೆ, A2 ಸಿಕ್ಕಿದ್ಯಾ? A2 ಸಿಕ್ಕಿಲ್ಲ. ಸೊ ಫಸ್ಟ್ ನಾನು ಏನ್ ಮಾಡ್ಬೇಕೀಗ? A2 ಫೈಂಡ್ ಔಟ್ ಮಾಡ್ಬೇಕು. ಹಾಗಿದ್ರೆ S2 is equal to A2 ನಾ? S2 is equal to A2 ನಾ? Yes or no? No. S2 is not equal to A2. ನೆನ್ಪಿಟ್ಕೊಳ್ಳಿ, S2 ಯಾವತ್ತು A2 ಆಗಲ್ಲ. ಬಟ್ S1 A1 ಆಗಿರುತ್ತೆ. ಹೇಗೆ ಸರ್ ಹೇಳ್ತೀರಾ ಅಂದ್ರೆ, ಸಿಂಪಲ್ ಆಗಿ ಅವಾಗ್ಲೇ ಹೇಳಿದೆ ನಾನು ನಿಮ್ಗೆ,
2, 4, 6, 8, so on. ಇದು ಈ ಸಿಂಪಲ್ ಆಗಿ ಹೇಳ್ತಿದ್ರೆ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತಿಲ್ಲ ಅಂದ್ರೆ ಅರ್ಥ ಆಗಲ್ಲ. ಏನಂದ್ರೆ ಫಸ್ಟ್ ಟರ್ಮ್ ಯಾವಾಗ್ಲೂ ಏನಿರುತ್ತೆ, A1 S1 ಸೇಮ್ ಇರುತ್ತೆ. S2 ಏನ್ಗೆ ಸರ್, S1 ಅಂದ್ರೆ ಏನು, ಸಮ್ ಆಫ್ ಒನ್ ಟರ್ಮ್. S1 ಅಂದ್ರೆ ಏನು, ಸಮ್ ಆಫ್ ಒನ್ ಟರ್ಮ್. S2 ಅಂದ್ರೆ ಏನು, ಸಮ್ ಆಫ್ ಟೂ ಟರ್ಮ್ಸ್. S1 ಏನಾಗುತ್ತೆ ಇಲ್ಲಿ ನೋಡಿ, S1 2 ಆಗುತ್ತೆ. S2 ಏನಾಗುತ್ತೆ, ಸಮ್ ಆಫ್ ಟೂ ಟರ್ಮ್ಸ್ ಅಂದ್ರೆ ಈ ಟೂ ಟರ್ಮ್ಸ್ ಅನ್ನು ಆಡ್ ಮಾಡ್ಬೇಕು. 2 + 4 ಏನಾಗುತ್ತೆ, 6 ಆಗುತ್ತೆ. S3 ಅಂದ್ರೆ ಏನು, ಸಮ್ ಆಫ್ ತ್ರೀ ಟರ್ಮ್ಸ್, ಈ ಮೂರ್ ಟರ್ಮ್ಸ್ ಅನ್ನು ಆಡ್ ಮಾಡ್ಬೇಕು ನಾನು. ಎಷ್ಟಾಗುತ್ತೆ, 12 ಆಗುತ್ತೆ. ಅರ್ಥ ಆಗ್ತಿದ್ಯಾ? ಹಿಯರ್ S1 is equal to A1 because A1 that is A1 is equal to 2 first term. A2 is equal to 4. Yes or no? A2 is equal to 4. But ಇಲ್ಲಿ ನೋಡಿ S2 and A2 ಸೇಮ್ ಇದೆಯಾ? ನೋ. ಯಾವತ್ತು S2 ಮತ್ತೆ A2 ಸೇಮ್ ಇರಲ್ಲ. ಬಟ್ ಒನ್ ಕಂಡೀಷನ್ ಏನಂದ್ರೆ ನಮ್ಗೆಲ್ರೂ ಗೊತ್ತಿರುವ ಹಾಗೆ ಇಲ್ಲಿ ನೋಡಿ, A2 ಬೇಕು ಅಂದ್ರೆ ನಾನು S2 - S1 ಮಾಡ್ಬೋದು. A2 ಬೇಕು ಅಂದ್ರೆ ನಾನು ಏನ್ ಮಾಡ್ಬೋದು, S2 - S1. ಅದು ಯಾವ ತರ ಬಂತು ಸರ್ ಅಂದ್ರೂ ಸೇಮ್. ಮತ್ತೆ ಇನ್ನೊಮ್ಮೆ ಹೇಳ್ತಿದ್ದೀನಿ ನೋಡಿ, 2, 4, 6, 8 ನನಗೆ ಫಸ್ಟ್ ಟರ್ಮ್ ಸಿಕ್ತು. ಸೆಕೆಂಡ್ ಟರ್ಮ್ ಬೇಕು, 4 - 2 ನಾನು ಮಾಡಿದ್ರೆ ನನ್ಗೆ ಏನ್ ಸಿಗುತ್ತೆ, A2 ಸಿಗುತ್ತೆ. ದಟ್ ಈಸ್ S2 - S1 ಮಾಡಿದ್ರೆ ನನ್ಗೆ A2 ಸಿಗುತ್ತೆ. ಎಕ್ಸಾಂಪಲ್ ಅದು. ಸೊ ಅದೇ ರೀತಿಯಲ್ಲಿ ಇಲ್ಲಿ ಮಾಡಿದಾರೆ ನೋಡಿ. ಹಿಯರ್ ನೋಡಿ, S1 ನಿಮ್ಗೆ 4 ಸಿಕ್ತು, S2 ಫೈಂಡ್ ಔಟ್ ಮಾಡಿದ್ದಾರೆ, 2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ ನಿಮ್ಗೆ 6 ಸಿಕ್ಕಿದೆ. ಸೊ A2 ಬೇಕು ಅಂದ್ರೆ ನಾನು ಅವ್ರು ಏನ್ ಮಾಡಿದ್ರು, S2 - S1. ಸಿಂಪಲ್ ಆಗಿ ಒಂದು ನೆನ್ಪಿಟ್ಕೊಳ್ಳಿ, ನನ್ಗೆ A1 ಬೇಕು ಅಂದ್ರೆ S1 is equal to A1. ಅರ್ಥ ಆಗ್ತಿದ್ಯಾ? ನನ್ಗೆ 2 ಬೇಕು ಅಂದ್ರೆ S2 ಬೇಕು, ಸಾರಿ A2 ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾನು, S2 - S1 ಮಾಡ್ಬೇಕು. ನನ್ A3 ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾನು, ವಾಟ್ ಶುಡ್ ಐ ಡೂ ಇಫ್ ಐ ವಾಂಟ್ ಟು ಫೈಂಡ್ A3 ಬೇಕು, ನನ್ಗೆ A3 ಬೇಕು, ದಟ್ ಈಸ್ A3 2, 3, 4 ಸಾರಿ 2, 3 ಬಂದ್ಬಿಡ್ತು, 2, 4, 6, 8 so on. ನನ್ಗೆ ಥರ್ಡ್ ಟರ್ಮ್ ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು, ಸಮ್ ಆಫ್ ತ್ರೀ ಟರ್ಮ್ಸ್ ಮೈನಸ್ ಸಮ್ ಆಫ್ ಟೂ ಟರ್ಮ್ಸ್ ಮಾಡಿದ್ರೆ ತಾನೇ ನನ್ಗೆ ಸಿಗುವಂಥದ್ದು. ಅಂದ್ರೆ ಟೋಟಲ್ ಆಗಿ ಈ ಟೋಟಲ್ ಅಲ್ಲಿ ನಾನು ಇಷ್ಟನ್ನು ತೆಗೆದ್ರೆ ನನ್ಗೆ ಆ ನಂಬರ್ ಯಾವ್ದು ಅಂತ ಸಿಗುತ್ತೆ. ದಟ್ ಈಸ್ ಓನ್ಲಿ S3 - S2 ನನ್ಗೆ ಏನ್ ಸಿಗುತ್ತೆ, A3 ಕೊಡುತ್ತೆ. ಅದೇ ರೀತಿಯಲ್ಲಿ S2 - S1 ಏನ್ ಕೊಡುತ್ತೆ, A2 ಕೊಡುತ್ತೆ. S1 ಏನ್ ಕೊಡುತ್ತೆ, A1 ಕೊಡುತ್ತೆ. ಅಷ್ಟೇ. This is simple concept. If you remember this one, you can easily solve this problem. ಸೊ ಅವರು ಇಲ್ಲೇ ಅದೇ ತರ ಮಾಡಿದ್ದಾರೆ. A2 ಸಿಕ್ತು, ಆಮೇಲೆ ನಾನು ಹೇಳಿದಾಗೆ D is equal to A2 - A1 or A, that is 2 - 4, that is -2. ಸರ್ ನೆಗೆಟಿವ್ D ಬರಲ್ವಲ್ಲ ಸರ್ ಅಂತ ಅನ್ಕೊಂಡು ತುಂಬಾ ಜನ ನಾನು ತಪ್ಪೇನೋ ಮಾಡ್ಬಿಟ್ಟಿದೀನಿ ಅಂತ ಅನ್ಕೋತೀರ. ನೋ, D ವ್ಯಾಲ್ಯೂ ನೆಗೆಟಿವ್ ಬರ್ಬೋದು, ಏನೋ ಪ್ರಾಬ್ಲಮ್ ಇಲ್ಲ. ಅದೊಂದು ನೆನ್ಪಿಟ್ಕೊಳ್ಳಿ. ಕಾಮನ್ ಡಿಫರೆನ್ಸ್ ಕ್ಯಾನ್ ಬಿ ಈವನ್ ನೆಗೆಟಿವ್. ಸೊ ದೇರ್ ಫೋರ್ ಇಲ್ಲಿಗೆ ಬಂತು ಆನ್ಸರ್. ಬಟ್ ನಿಮ್ಗೆ ಇಲ್ಲಿ A ಮತ್ತೆ D ಸಿಕ್ಕಿದೆ. ಕ್ವಶನ್ ಅಲ್ಲಿ ಕೇಳಿರೋಂಥ ಇವನು ಫೈಂಡ್ ದ 21 ಟರ್ಮ್ಸ್ ಅಂಡ್ ಸಮ್ ಆಫ್ 21 ಟರ್ಮ್ಸ್ ಎರಡೂ ಕೇಳಿದಾನೆ. ಫೈಂಡ್ ದ ಸಮ್ ಆಫ್ 21 ಟರ್ಮ್ಸ್. 21 ಟರ್ಮ್ಸ್ ಅಂದ್ರೆ A21 ಕಂಡುಹಿಡಿಬೇಕು, ಆಮೇಲೆ S21 ಕಂಡುಹಿಡಿಬೇಕು. A21 and S21 ಎರಡೂ ಕೂಡ ಬಂದಿದೆ ನಿಮ್ಗೆ ಇಲ್ಲಿ. A21 is A plus 20D, that is answer -36. S21 that is ನೋಡಿ ಫಾರ್ಮುಲಾ ಎರಡು ಫಾರ್ಮುಲಾನು ಆಗ್ಬೋದು, ಯಾವ್ದು ಈಸಿ ಅನ್ಸುತ್ತೆ ಅದು. ನಿಮ್ಗೆ ಲಾಸ್ಟ್ ಟರ್ಮ್ ಗೊತ್ತಿದೆ, ಸೊ ಅವ್ನು ಲಾಸ್ಟ್ ಟರ್ಮ್ ಅವನು ಡೈರೆಕ್ಟ್ ಫೈಂಡ್ ಔಟ್ ಮಾಡಿ -336 ಸಿಕ್ಕಿದೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಇದನ್ನು ನೀವು ಸಾಲ್ವ್ ಮಾಡಿ. ವೇಟ್, ಐ ವಿಲ್ ಗಿವ್ ಯು 5 minutes time to solve this problem by yourself. Take down the problem and solve it. Okay, in this problem a question consists of 15 questions. Question paper consists of 15 questions. One question paper ಅಲ್ಲಿ ಎಷ್ಟು questions ಇದೆ, 15 questions ಇದೆ. ಇದೇ ತರ ಅರ್ಥ ಮಾಡ್ಕೋಬೇಕು. ನೀವು ಕೂಡ ಏನ್ ಮಾಡ್ಬೇಕು ಅಂದ್ರೆ ಕ್ವಶನ್ ಕೊಟ್ಟಿದ ತಕ್ಷಣ
ಪಾರ್ಟ್ ವೈಸ್ ಓದಿ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ, ಆಮೇಲೆ ಇನ್ ಮಿಕ್ಕಿದ ಅರ್ಥ ಆಗುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ ಮಾರ್ಕ್ಸ್ ಈಕ್ವಲ್ ಟು ದ ನಂಬರ್ ಆಫ್ ಕ್ವಶನ್ಸ್. ಅಂದ್ರೆ ಎಲ್ಲಾ ಕ್ವಶನ್ಸ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ಸ್ಗೆ ಸೀಮಿತ. ಫಾರ್ ಎಕ್ಸಾಂಪಲ್, ಒಂದನೇ ಕ್ವಶನ್ 1 ಮಾರ್ಕ್ಸ್, ಸೆಕೆಂಡ್ ಕ್ವಶನ್ 2 ಮಾರ್ಕ್ಸ್, ಥರ್ಡ್ ಕ್ವಶನ್ 3 ಮಾರ್ಕ್ಸ್. ಅದೇ ರೀತಿಯಲ್ಲಿ 15th ಕ್ವಶನ್ 15 ಮಾರ್ಕ್ಸ್. ಈ ತರ ಇದೆ. ಇದು ನೆಕ್ಸ್ಟ್ ಕ್ವಶನ್. ಇದು ಇಫ್ ಧಾನ್ಯ ಆನ್ಸರ್ಸ್ ದ ಫಸ್ಟ್ 4 ಕ್ವಶನ್ಸ್ ಕರೆಕ್ಟ್ಲಿ. ಇದು ಕಂಡೀಷನ್. ಇದಾದ್ಮೇಲೆ ನೋಡೋಣ. ಫಸ್ಟ್ ಈಗ ಓದಿರೋದು ಸೆಂಟೆನ್ಸ್ ಗಿವನ್ ಬರ್ಕೋಬೇಕಲ್ಲ. ಅದ್ ಗಿವನ್ ಏನಾಗುತ್ತೆ, ಇಲ್ಲಿ ಏನು 15 ಕ್ವಶನ್ಸ್ ಇದೆ. S15 ಏನ್ಗೆ ಬರುತ್ತೆ ಸರ್? ಇಲ್ಲಿ A15 ಬರ್ಕೋಬಹುದಲ್ಲ. A15 ಏನ್ ಬರಲ್ಲ ಅಂದ್ರೆ A15 ಇಸ್ ದ 15th ಕ್ವಶನ್. ಅದು 15th ಕ್ವಶನ್ ಯಾವುದು? A15th. S15 ಅಂದ್ರೆ ಏನು? ಟೋಟಲ್ ಕ್ವಶನ್ಸ್. ಅದು ಟೋಟಲ್ 15 ಕ್ವಶನ್. ಫೈಂಡ್ ದ ಟೋಟಲ್ ಮಾರ್ಕ್ಸ್. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಫೈಂಡ್ ದ ಟೋಟಲ್ ಮಾರ್ಕ್ಸ್, ಫೈಂಡ್ ದ ಟೋಟಲ್ ಅಮೌಂಟ್, ಅಥವಾ ಫೈಂಡ್ ದ ಟೋಟಲ್. ಟೋಟಲ್ ಅಂತ ಬಂದ್ರೆ ಸಮ್ ಬರುತ್ತೆ ಅಷ್ಟೇ. ಟೋಟಲ್ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಸಮ್ ಆಡ್ ಮಾಡಬೇಕು ಅಷ್ಟೇ. ಎಷ್ಟೇನೆ ಯೂಸ್ ಮಾಡಬೇಕು ನೀವು, S15 ಯೂಸ್ ಮಾಡಬೇಕು. A15 ಯೂಸ್ ಮಾಡಕ್ಕಾಗಲ್ಲ. A15 ಯಾವಾಗ ಯೂಸ್ ಮಾಡೋದು? ಎಷ್ಟನೇ ನಂಬರು, ಎಷ್ಟನೇ ಪೊಸಿಷನ್, ಯಾವ ಪ್ಲೇಸ್ ಅಲ್ಲಿ ಇದ್ದಾನೆ ಅನ್ನೋದಕ್ಕೆ ಪೊಸಿಷನ್ ಡಿಫೈನ್ ಮಾಡೋದು ಯಾವುದು? A15, A5, AN ಫಾರ್ಮುಲಾ. ಟೋಟಲ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಯಾವ್ದು ಯೂಸ್ ಮಾಡುವಂತದ್ದು? S15 ಫಾರ್ಮುಲಾ. ಇಲ್ಲಿ 2 ಫಾರ್ಮುಲಾಸ್ ಯೂಸ್ ಮಾಡಬಹುದು. ಇಲ್ಲಿ ನೋಡಿ, SN is equal to ಈ ಫಾರ್ಮುಲಾನು ಯೂಸ್ ಮಾಡಬಹುದು. ಇನ್ನೊಂದು ನಮ್ಗೆ ಫಾರ್ಮುಲಾ ಇದೆ, ಸಮ್ ಆಫ್ n ನ್ಯಾಚುರಲ್ ನಂಬರ್ಸ್. ದಟ್ ಈಸ್ SN is equal to n into n plus 1 by 2. ಈ ಫಾರ್ಮುಲಾ ಇನ್ನು ಯೂಸ್ ಮಾಡಬಹುದು. ಏನಕ್ಕೆ? ಬಿಕಾಸ್ ನ್ಯಾಚುರಲ್ ನಂಬರ್ಸ್. ಸರಿ, ಹೌ ನ್ಯಾಚುರಲ್ ನಂಬರ್ಸ್ ಆರ್? ಬಿಕಾಸ್ 1, 2, 3 so on, this all are natural numbers. ಸೊ ನಾನು ಏನ್ ಮಾಡಬಹುದು? ಈ ಫಾರ್ಮುಲಾನು ಕೂಡ ಯೂಸ್ ಮಾಡಬಹುದು. ಐದರ್ ದಿಸ್ ಆರ್ ದಿಸ್ ಫಾರ್ಮುಲಾ ಯು ಕ್ಯಾನ್ ಯೂಸ್ ಅಂಡ್ ಈಸಿಲಿ ಯು ಕ್ಯಾನ್ ಸಾಲ್ವ್. ದಟ್ ಈಸ್ 15 into 15 plus 1 by 2. ದಟ್ ಈಸ್ 15 into 16 by 2. ಸೇಮ್ ಆನ್ಸರ್ ನಿಮ್ಗೆ ಸಿಗುತ್ತೆ. ದಟ್ ಈಸ್ 120. ಬಟ್ ಆನ್ಸರ್ ಇಲ್ಲಿಗೆ ಕಂಪ್ಲೀಟ್ ಅಲ್ಲ. ಕಂಡೀಷನ್ ಕೊಟ್ಟಿದ್ದಾನೆ ಇವನು. ಇಲ್ಲಿ ಡೈರೆಕ್ಟ್ ಇಷ್ಟು ಕೇಳಿದಿದ್ರೆ 2 ಮಾರ್ಕ್ಸ್ ಕೇಳ್ಬೋದಿತ್ತು. ಇವನ್ ಏನ್ಗೆ ಇದನ್ನು 4 ಮಾರ್ಕ್ಸ್ ಕೇಳಿದಾನೆ ಅಂದ್ರೆ, ಇಲ್ಲಿ ಒಂದ್ ಇಂಪಾರ್ಟೆಂಟ್ ಟ್ವಿಸ್ಟ್ ಏನಂದ್ರೆ ಇದು ಯಾವುದು? ಮಿಸಸ್ ದ ನೆಕ್ಸ್ಟ್ 2 ಕ್ವಶನ್ಸ್, ಆನ್ಸರ್ ದ ಫಸ್ಟ್ 4 ಕ್ವಶನ್ಸ್ ಕರೆಕ್ಟ್ಲಿ ಅಂಡ್ ಆನ್ಸರ್ಸ್ ಆಲ್ ದ ಸಬ್ಸಿಕ್ವೆಂಟ್ ಕ್ವಶನ್ಸ್ ಕರೆಕ್ಟ್ಲಿ. 3 ಕಂಡೀಷನ್ ಇದೆ ಇಲ್ಲಿ. ಅಂದ್ರೆ ಅರ್ಥ ಏನು? ಎಲ್ಲಾ ಕ್ವಶನ್ಸ್ ಅಲ್ಲಿ 15 ಕ್ವಶನ್ಸ್ ಅಲ್ಲೂ ಕೂಡ ಫಸ್ಟ್ 4 ಕ್ವಶನ್ಸ್ ಕರೆಕ್ಟ್ ಆಗಿ ಮಾಡ್ತಾರೆ. 1, 2, 3, ಇಲ್ಲಿ 4 ಇದೆಯಲ್ಲ, ಇದು ಕರೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ಸ್ ತಪ್ಪು. ನೆಕ್ಸ್ಟ್ ಕ್ವಶನ್ ಯಾವುದು? 4 ಆದ್ಮೇಲೆ ಇರುವಂತದ್ದು 5 and 6. ನೆಕ್ಸ್ಟ್ 2 ಕ್ವಶನ್ಸ್ ಅಂತಾನೆ ಕೊಡಿರುವಂತದ್ದು. ನೆಕ್ಸ್ಟ್ 2 ಕ್ವಶನ್ಸ್ ತಪ್ಪಾಗಿ ಮಾಡ್ತಾನೆ. ಮತ್ತೆ ಇನ್ ರಿಮೈನಿಂಗ್ ಆಲ್ ದ ಆನ್ಸರ್ಸ್ ಮತ್ತೆ ಕರೆಕ್ಟ್ ಇರುತ್ತೆ. ಅಂದ್ರೆ ಅರ್ಥ ಏನು? ಇಷ್ಟು ಮಾರ್ಕ್ಸ್ ಅನ್ನು ನಾವೇನ್ ಮಾಡ್ಬೇಕು? ತೆಗಿಬೇಕು. ದಟ್ ಈಸ್ 5 and 6. ಸೊ ಇಲ್ಲಿ ಏನ್ ಮಾಡ್ತಾರೆ? 5 plus 6 ಅನ್ನು ಆಡ್ ಮಾಡಿ ಇಲ್ಲಿ ಡಿವೈಡ್ ಮಾಡ್ತಾರೆ. 5 plus 6 ಡಿವೈಡ್ ಮಾಡಲ್ಲ, ಸಾರಿ, 5 plus 6 ಅನ್ನು ಆಡ್ ಮಾಡ್ತಾರೆ, ಸಬ್ಟ್ರಾಕ್ಟ್ ಮಾಡ್ತಾರೆ. ದಟ್ ಈಸ್ 120 ಟೋಟಲ್ ಮಾರ್ಕ್ಸ್. ಟೋಟಲ್ ಮಾರ್ಕ್ಸ್ ಎಷ್ಟು? 120. ಸೊ ಅದರಲ್ಲಿ ತಪ್ಪು ಮಾಡಿರೋದು ಎಷ್ಟು? 11 ಮಾರ್ಕ್ಸ್ ಅಷ್ಟು ತಪ್ಪು ಮಾಡಿದ್ದಾರೆ. ಸೊ ಟೋಟಲ್ ಮಾರ್ಕ್ಸ್ ಸೆಕ್ಯೂರ್ಡ್ ಬೈ ಧಾನ್ಯ ಈಸ್ 109. ಅರ್ಥ ಆಗ್ತಿದ್ಯಾ? ಇಫ್ ಇನ್ ಕೇಸ್ ಅವನೇನಾದ್ರೂ ಧಾನ್ಯ ಆನ್ಸರ್ಡ್ ನೆಕ್ಸ್ಟ್ ಆಲ್ ಕ್ವಶನ್ಸ್ ರಾಂಗ್, ಎಷ್ಟು? ನೆಕ್ಸ್ಟ್ ಆಲ್ ಕ್ವಶನ್ಸ್ ರಾಂಗ್ ಅಂದ್ರೆ ನೀವೇನ್ ಮಾಡ್ಬೇಕು? ನೀವು ಫಸ್ಟ್ ಇದು ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿಂದ 4 ಆದ್ಮೇಲೆ 5 ಪ್ಲಸ್ ಸೋ ಆನ್ 15 ವರೆಗೂ ನೀವು ಫೈಂಡ್ ಔಟ್ ಮಾಡ್ಬೇಕು. ಆಮೇಲೆ ಇದನ್ನ ಏನ್ ಮಾಡ್ಬೇಕು? ಸಬ್ಟ್ರಾಕ್ಟ್ ಫ್ರಮ್ 120 ಮಾಡ್ಬೇಕು. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಆಲ್ ಕ್ವಶನ್ಸ್ ರಾಂಗ್ ಅಂದ್ರೆ ಎಷ್ಟು ಕ್ವಶನ್ಸ್ ರಾಂಗ್ ಮಾಡಿದರೆ ಟೋಟಲ್ ಮಾಡ್ಕೋಬೇಕು. ಅದನ್ನು ಟೋಟಲ್ ಅಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ ಇಷ್ಟು ಆನ್ಸರ್ ಕರೆಕ್ಟ್ ಮಾಡಿದ್ದಾರೆ ಅಂತ ಆಮೇಲೆ ಬರುತ್ತೆ. ಬಟ್ ಇಲ್ಲಿ ಕೇಳಿರೋದು ನಿಮ್ಗೆ ಅವನು 4 ಅಷ್ಟೇ 2 ಕ್ವಶನ್ಸ್ ತಪ್ಪು ಮಾಡಿದ್ದಾರೆ ಅಂತ. ಸೊ ಅದನ್ನು ಬಿಟ್ಟು ಇದು ಮಾಡ್ತೀರಾ. ಇದರಲ್ಲೇ ಸೇಮ್ ಸೆಕೆಂಡ್ ಮೆಥಡ್ ಇನ್ನೊಂದು ಮೆಥಡ್ ಅಲ್ಲೂ ಕೂಡ ಮಾಡಬಹುದು. ಅದು ನಾನು ಆಲ್ರೆಡಿ ಹೇಳಿದ್ದೀನಿ. ಆ ಮೆಥಡ್ ಇಲ್ಲಿದೆ. ಅರ್ಥ ಆಯ್ತಾ? ಸೇಮ್ ಮೆಥಡ್. ಓಕೆ, ಸೊ ದಿಸ್ ಈಸ್ ದ ಕ್ವಶನ್. ನೀವು ಮಾಡಿ, ಸಾಲ್ವ್ ಮಾಡಿ. ಅಂಡ್ ಇದರಲ್ಲಿ 6 ಕ್ವಶನ್ ಇನ್ನೊಂದು ಇದೆ, ಇದು ಹೇಳ್ಬಿಡ್ತೀನಿ. 6 ಕ್ವಶನ್ ಇದೆ. ದ 7th ಟರ್ಮ್ ಆಫ್ ಅನ್ AP ಈಸ್. ಈಗ ಸೇಮ್ ಅವಾಗಲೇ ಹೇಳಿದ್ನಲ್ಲ, ಕ್ವಶನ್ ಅನ್ನು ಪಾರ್ಟ್ ವೈಸ್ ಓದ್ಕೊಳ್ಳಿ,
ಆರಾಮಾಗಿ ಬರಿಬಹುದು. ಏನು ಸೆವೆಂತ್ ಟರ್ಮ್ ಆಫ್ ಎನ್ ಎ ಪಿ ಮೀನ್ಸ್ A7 is equal to 7 term 4 times the second term. 4 times ಅಂದ್ರೆ multiply 4 times the second term ಅಂದ್ರೆ A2. Also 12th term is 12th term ಅಂದ್ರೆ A12 is ಅಂದ್ರೆ equals 2 more than the thrice 2 more than ಅಂದ್ರೆ 2 plus thrice the fourth term thrice ಅಂದ್ರೆ thrice the fourth term. ಫೈಂಡ್ ದ ಎ ಪಿ. ನೋಡಿ ಈ ಎರಡೂ ಈಕ್ವೇಶನ್ ನೀವು ಈ ತರ ಫೈಂಡ್ ಔಟ್ ಮಾಡಿದ್ರೆ ದಿಸ್ ಟೂ ಈಕ್ವೇಶನ್ಸ್ ದೆನ್ ಈಸಿಲಿ ಯು ಕ್ಯಾನ್ ಸಾಲ್ವ್ ದ ರೆಸ್ಟ್ ಆಫ್ ದ ಪಾರ್ಟ್. ಮೇಜರ್ ಇರೋದೇ ಇದು. ಬಟ್ ನೋಡಿ ಫೈಂಡ್ ಮಾಡುವಾಗ್ಲೂ ಅಷ್ಟೇನೆ ಸರ್ ಎಕ್ಸಾಮ್ ಅಲ್ಲಿ ನಾನು ಯಾವ ತರ ಈಗ ಬರ್ದೆ ಮತ್ತೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ನೀವೇನ್ ಮಾಡಿ ಪ್ರೊಸೀಜರ್ ಹೇಳ್ಬಿಡ್ತೀನಿ ಯಾವ ತರ ಬರಿಬೇಕು ಅಂತ. ಫಸ್ಟ್ ನೀವೇನ್ ಮಾಡ್ಬೇಕು ಗೊತ್ತಾ, ಫಸ್ಟ್ ಟರ್ಮ್ ಅನ್ನು ಈಗೇನಿದೆ A7 is equal to 4A2 ಇಲ್ಲಿ ಬರ್ಕೋಬೇಕು. ಇನ್ ನೆಕ್ಸ್ಟ್ ಕಂಡೀಷನ್ ಇದೆಲ್ಲ ಕರೆಕ್ಟ್ ಆಗಿ ಅರ್ಧ ಪಾರ್ಟ್ ಬಿಟ್ಟು ಇಲ್ಲಿ ಬರ್ಕೋಬೇಕು ಸೈಡ್ ಅಲ್ಲೇ. ಕರೆಕ್ಟ್ ಆಗಿ ಏನ್ ಮಾಡ್ಬೇಕು, ಅರ್ಧ ಪಾರ್ಟ್ ಇಲ್ಲಿ ಡಿವೈಡ್ ಏನು ಮಾಡಬೇಡಿ, ಬೇಕಂದ್ರೆ ಪೆನ್ಸಿಲ್ ಅಲ್ಲಿ ಒಂದು ಲೈನ್ ಹಾಕಿ, ಇಟ್ ಇಸ್ ಓಕೆ. ದೆನ್ ರಿಮೈನಿಂಗ್ ಏನು 12th ಟರ್ಮ್ ಇದೆ A12 is equal to 2 more than the thrice the fourth term. ಇದನ್ನು ಪ್ಯಾರಲಲ್ ಆಗಿ ಇಲ್ಲಿ ಸಾಲ್ವ್ ಮಾಡಿ, ಇದನ್ನು ಪ್ಯಾರಲಲ್ ಆಗಿ ಅಲ್ಲಿ ಸಾಲ್ವ್ ಮಾಡಿ. ಆನ್ಸರ್ ಸೂಪರ್ ಆಗಿ ಕಾಣುತ್ತೆ, ಮತ್ತೆ ವ್ಯಾಲ್ಯೂಯೇಟರ್ಗೂ ಕೂಡ ಬೇಗ ಆನ್ಸರ್ ಸಿಗುತ್ತೆ. ದಟ್ ಈಸ್ A7 ಅನ್ನು ಇಲ್ಲಿ ಮಾಡಿದ್ದಾರೆ ಆಲ್ರೆಡಿ. ದಟ್ ಈಸ್ ನಿಮ್ಗೆ ಸಿಗುತ್ತೆ ಎಲ್ಲಿದೆ, ಇಲ್ಲಿದೆ 2D is equal to 3A ಅಂತ ಸಿಗುತ್ತೆ. ನೆಕ್ಸ್ಟ್ D is equal to 3A ಈಕ್ವೇಶನ್ 1. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಈ ಈಕ್ವೇಶನ್ ಅನ್ನು ಸಾಲ್ವ್ ಮಾಡ್ಕೊ ಬಂದ್ರೆ 2D is equal to 2A plus A. ಆಮೇಲೆ 2D ಜಾಗದಲ್ಲಿ ಏನ್ ಮಾಡ್ತಾರೆ 3A ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಇಲ್ಲಿ 2D ಜಾಗದಲ್ಲಿ 3A ಅನ್ನೋದು ಸಬ್ಸ್ಟಿಟ್ಯೂಷನ್ ಮೆಥಡ್. ಸರ್ ಎಲ್ಲಾದ್ರೂ ಎಲಿಮಿನೇಷನ್ ಮೆಥಡ್ ಮಾಡ್ಬೇಕಾ? ಇಲ್ಲ, ಈಸಿಯಾಗಿ ಸಬ್ಸ್ಟಿಟ್ಯೂಟ್ ಮಾಡೋದು. ನೋಡಿ ಸಿಂಗಲ್ ಟರ್ಮ್ ಸಿಕ್ಕಿದ್ರೆ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಅದೇ ಇಲ್ಲಿ ಡಬಲ್ ಟರ್ಮ್ ಸಿಕ್ತು, ಯಾವ ತರ ಎರಡು ಡಿಜಿಟ್ಸ್ 3A plus 2D is equal to 5 ಈ ತರ ಸಿಕ್ತು ಅಂದ್ರೆ ಎಲಿಮಿನೇಷನ್ ಮೆಥಡ್. ನೆನ್ಪಿಟ್ಕೊಳ್ಳಿ, ಈ ತರ ಸಿಕ್ತು ಅಂದ್ರೆ ಎಲಿಮಿನೇಷನ್ ಮೆಥಡ್ ಮಾಡಿ. ಡೈರೆಕ್ಟ್ ಆಗಿ ಸಿಂಗಲ್ ಟರ್ಮ್ ಸಿಕ್ತು ಅಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿ, ನಿಮ್ಗೆ ಆನ್ಸರ್ ಸಿಗುತ್ತೆ. ಎ ಮತ್ತೆ ಸಿಕ್ತು, ಡಿನೂ ಸಿಕ್ತು. ಫೈನಲಿ ದ ಎ ಪಿ ಈಸ್ ದಿಸ್ ಒನ್. I hope you have understood till here. Solve by yourself. ಸೊ 4 ಮಾಡೆಲ್ ಪೇಪರ್ಸ್ ಅಲ್ಲಿ ಬಂದಿರುವಂತದ ಯಾವುದು AP ಪ್ರಾಬ್ಲಮ್ಸ್ ಅನ್ನು ನಾವು ಮಾಡಿದೀವಿ. ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಅಲ್ಲೂ ಕೂಡ ಒಂದು ಪ್ರಾಬ್ಲಮ್ ಬಂದಿತ್ತು. ಅದು ಇನ್ ಎನ್ AP ದ ಫೋರ್ತ್ ಟರ್ಮ್ ಆಸ್ ಐ ಸೆಡ್ ಯು, ಫಸ್ಟ್ ಏನ್ ಮಾಡ್ಬೇಕು, ಇದನ್ನು ಬಿಡಿಸಿ ಬರ್ಕೋಬೇಕು. ದ ಫೋರ್ತ್ ಟರ್ಮ್ ಈಸ್ 11. ಫೋರ್ತ್ ಟರ್ಮ್ ಇಸ್ 11 ಅಂದ್ರೆ A4 is 11 ಸಿಂಪಲ್ ಆಗಿ ಬರೀತೀರಾ. ಅಂಡ್ ಸೆವೆಂತ್ ಟರ್ಮ್ ಎಕ್ಸೀಡ್ಸ್ ಸೆವೆಂತ್ ಟರ್ಮ್. ನೋಡಿ ಈ ತರ ಇವರು ಕೀ ಆನ್ಸರ್ಸ್ ಕೊಡೋದ್ರಿಂದ ಈ ತರ ಮಾಡಿದ್ದಾರೆ. ಅದ್ ಯಾವ್ದು ಅಂತ ಗೊತ್ತಾಗಲ್ಲ. ನೀವು ಅದಕ್ಕೆ ಏನ್ ಮಾಡ್ಬೇಕು, ಸಪ್ರೇಟೇ ಮಾಡ್ಕೋಬೇಕು. ಫಸ್ಟ್ ಈ ಕಡೆ ಒಂದು, ಈ ಕಡೆ ಇನ್ನೊಂದು ಕಂಡೀಷನ್, ಎರಡು ಪ್ಯಾರಲಲ್ ಆಗಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎ ಅನ್ನು A plus 3D ಅಂತ ಇದು ಈಕ್ವೇಶನ್ 1 ಸಿಕ್ತು. ನೆಕ್ಸ್ಟ್ ಸೆವೆಂತ್ ಟರ್ಮ್ exceeds the twice of the fourth term by 4. ನೋಡಿ ಎಷ್ಟು ಟ್ವಿಸ್ಟ್ ಆಗಿ ಕೊಟ್ಟಿದ್ದಾನೆ ಅಂತ. exceeds the twice of the fourth term by 4. ಮತ್ತೊಮ್ಮೆ ಓದಿ, ನೀವು ಅರ್ಥ ಆಗಿಲ್ಲ ಅಂದ್ರೆ ಏನ್ ಮಾಡಿ, ಮತ್ತೊಮ್ಮೆ ಸ್ವಲ್ಪ ಅಂತ ಓದಿ. ಯಾವ ತರ ನೋಡಿ, ಸೆವೆಂತ್ ಟರ್ಮ್ ಅಂದ್ರೆ A7 exceeds the twice of the fourth ಅಂದ್ರೆ ಏನು, twice of the fourth ಅಂದ್ರೆ A4 by 4 ಅರ್ಥ ಆಗ್ತಿದ್ಯಾ? ಆಮೇಲೆ ಏನ್ ಮಾಡ್ತೀರಾ, A4 ಅಂದ್ರೆ ನಿಮ್ಗೆ ಗೊತ್ತು, A4 ಆಲ್ರೆಡಿ ಕೊಟ್ಟವನೆ A11 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀರಾ. A7 ಅಂದ್ರೆ A7 A plus 60. ಸೊ ಟೋಟಲ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಸೆಕೆಂಡ್ ಈಕ್ವೇಶನ್. ಈಕ್ವೇಶನ್ 1 ಸಿಕ್ತು, ಈಕ್ವೇಶನ್ 2 ಸಿಕ್ತು. ಎಲಿಮಿನೇಷನ್ ಮೆಥಡ್ ಮಾಡ್ತೀರಾ, ಡಿ ಕಂಡುಹಿಡಿತೀರಾ. ಅಂಡ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ಎ ಅಂಡ್ ಡಿ ಸಿಕ್ತು ನಿಮ್ಗೆ. A -4 ಸಿಕ್ತು, D5 ಸಿಕ್ತು. ದೇರ್ ಫೋರ್ ಕ್ವಶನ್ ಅಲ್ಲಿ ಕೇಳಿದಾನೆ ಮತ್ತೆ ಈಗ ನೋಡಿ,
ಇಷ್ಟು ಸಿಕ್ತು ಅಂದ್ರೆ ಆನ್ಸರ್ ಬಂತು ಅಂತ ಅರ್ಥ ಅಲ್ಲ. ಅಂಡ್ ತುಂಬಾ ಜನ ನೋಡಿ ಇದರಲ್ಲಿ ಟ್ವಿಸ್ಟ್ ಏನಂದ್ರೆ ಈ ಪ್ರಾಬ್ಲಮ್ ಅಲ್ಲೇ ಗೊತ್ತಾಗೊಂದದು. ಟ್ವಿಸ್ಟ್ ಏನ್ ಗೊತ್ತಾ, ತೋರಿಸ್ತೀನಿ ರೀ. ಇಲ್ಲಿಗೆ ಸಿಕ್ತು. ನೆಕ್ಸ್ಟ್ ಕಂಟಿನ್ಯೂಯೇಷನ್ ಕ್ವಶನ್ ಇದೆ ನೋಡಿ. ಆಲ್ಸೋ ಶೋ ದಟ್ ವೆರಿ ಇಂಪಾರ್ಟೆಂಟ್. ಆಲ್ಸೋ ಶೋ ದಟ್ ಸಮ್ ಆಫ್ ದ ಫಸ್ಟ್ ಟರ್ಮ್ ಅಂಡ್ 13th term, sum of the first term and 13th term of the progression is equal to twice its 7th term. ಇದೇನ್ ಮಾಡ್ಬೇಕು ನೀವು, ಶೋ ದಟ್. ಇದು ಇಲ್ಲಿ ಮತ್ತೆ ಫೈಂಡ್ ಔಟ್ ಅಲ್ಲ, ಇಲ್ಲಿ ಶೋ ದಟ್ ಅಂದ್ರೆ ಪ್ರೂವ್. LHS ಬೇರೆ RHS ಬೇರೆ ಇರುತ್ತೆ. ಶೋ ದಟ್ ಅಂದ್ರೆ ಮತ್ತೆ ಬರ್ಕೋಬೇಕಿದ್ದು ಕಂಡೀಷನ್ ಮತ್ತೆ ಬರ್ಕೋಬೇಕು. ದಟ್ ನೀವೇನಾದ್ರು ಅಷ್ಟು ಬರ್ದ್ಬಿಟ್ಬಿಟ್ಟಿದ್ರೆ ನಿಮ್ಗೆ 2 marks ಮಾತ್ರ ಸಿಗುತ್ತೆ, 2 marks ಮಾತ್ರ. ಸೊ ಶೋ ದಟ್ ಯು ಹ್ಯಾವ್ ಟು ಪ್ರೂವ್ ದಟ್ ಮಾಡ್ಬೇಕಲ್ಲ. ಸೊ ನೀವೇನ್ ಮಾಡ್ತೀರಾ ಇಲ್ಲಿ, ಶೋ ದಟ್ ದ ಸಮ್ ಆಫ್ ದ ಫಸ್ಟ್ ಟರ್ಮ್ ಮೀನ್ಸ್ ಎ, ಫಸ್ಟ್ ಟರ್ಮ್ ಅಂಡ್ ದ 13th term. ಶೋ ದಟ್ ದ ಸಮ್ ಆಫ್ ದ first term and the 13th term means first term means A plus sum of the 13th term means A13 is equal to its twice its 7th term. Twice means 2 times. Its 7th term means A7. Twice its 7th term. ಇದನ್ನು ನೀವೇನ್ ಮಾಡಬೇಕು, ಶೋ ದಟ್, ಪ್ರೂವ್ ದಟ್ ಮಾಡಬೇಕು. ಅಂದ್ರೆ ಅರ್ಥ ಏನು, ಇಲ್ಲಿ A and D ಫೈಂಡ್ ಔಟ್ ಮಾಡೋದಲ್ಲ. ಇಲ್ಲಿ ಬಂದಿರೋಂಥದ್ದು ಎ ಅಂಡ್ ಡಿ ವ್ಯಾಲ್ಯೂನು ಸಬ್ಸ್ಟಿಟ್ಯೂಟ್ ಮಾಡಿ ಎರಡು ಈಕ್ವಲ್ ಇದೆ ಅಂತ ತೋರಿಸ್ಬೇಕಷ್ಟೇ. ಎರಡು ಈಕ್ವಲ್ ಇದೆ ಅಂತ ತೋರಿಸ್ಬೇಕು. ಎ ಪ್ಲಸ್ 12d ಇಲ್ಲಿ 2 into a plus 6d. Just you have to show that these both are equal. A plus a 2a plus 12d. Here 2a plus 12d. ಸೇಮ್ ಬಂದ್ಬಿಡ್ತು. ಅರ್ಥ ಆಗ್ತಿದ್ಯಾ? ಬಟ್ ಇಲ್ಲಿ ಕ್ಯಾನ್ಸಲ್ ಏನು ಮಾಡಿ 0 ಮಾಡಬೇಡಿ, ಅಥವಾ ಎಲ್ಲಾ ಟರ್ಮ್ಸ್ ಅನ್ನು ಈ ಕಡೆ ತಗೊಬಂದ್ರು 0 ಆಗೋಗುತ್ತೆ. ಹಿಯರ್ ಯು ಹ್ಯಾವ್ ಟು ಪ್ರೂವ್ ದಟ್, ಶೋ ದಟ್. ಸೊ ದೇರ್ ಫಾರ್ ವಾಟ್ ಯು ವಿಲ್ ಡೂ, ಯು ಆರ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎ ಅಂಡ್ ಆಸ್ ವೆಲ್ ಆಸ್ ದ ವ್ಯಾಲ್ಯೂ ಆಫ್ ಡಿ. ಎ ಅಂಡ್ ಡಿ ವ್ಯಾಲ್ಯೂ ಏನ್ ಸಿಕ್ಕಿದೆ ನಿಮ್ಗೆ, ಇಲ್ಲಿ ನಿಮ್ಗೆ ಆಲ್ರೆಡಿ ಇಲ್ಲಿ ಸಿಕ್ಕಿದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್. ದಟ್ ಈಸ್ ಇಲ್ಲಿ ನೋಡಿ, ಪ್ರೂವ್ ದಟ್ ಆಗಿದೆ. ಹಿಯರ್ 52 ಬಂತು, ಇಲ್ಲಿ ನೀವು ಪ್ರೂವ್ ಮಾಡಿದ್ದಾರೆ. ಹೆನ್ಸ್ ಪ್ರೂವ್ ದಟ್ ಈಸ್ A1 plus A13 is equal to twice the second term ಅಂತ ಪ್ರೂವ್ ಮಾಡಿದ್ದಾರೆ. ಎರಡೂ ಕೂಡ ನೀವು ಆನ್ಸರ್ ವ್ಯಾಲ್ಯೂ 52 ಈ ಕಡೆ 52 ಬಂದ್ರೆ ಸಾಕು. ದಿಸ್ ಒನ್ 2 into 26. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ದ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕ್ವಶನ್. ಸೊ ಒನ್ ಮೋರ್ ಕ್ವಶನ್ ಯು ಹ್ಯಾವ್, ಆರ್ ಕ್ವಶನ್. ಈ 6 ಕ್ವಶನ್ ಇದು ಸ್ವಲ್ಪ ಓಕೆ, ಒಂದು ಕ್ವಶನ್ ಸ್ವಲ್ಪ ಟಫ್ ಕೇಳಿದ್ರೆ ಇನ್ನೊಂದು ಸ್ವಲ್ಪ ಈಸಿ ಕೇಳಿರ್ತಾನೆ, ಆರಾಮಾಗಿ ಮಾಡ್ಬೋದು. ಇದು ಅಷ್ಟೇನೆ, ಕನ್ಸಿಸ್ಟ್ ಆಫ್ 30 ಟರ್ಮ್ಸ್. 30 ಟರ್ಮ್ಸ್ ಕನ್ಸಿಸ್ಟ್ ಅಂದ್ರೆ n is equal to 30 ಅಂತ ಆರಾಮಾಗಿ ಬರ್ಕೋತೀರಾ. ಇನ್ ರಿಮೈನಿಂಗ್ ಸಮ್ ಆಫ್ ಇನ್ ವಿಚ್ ದ ಸಮ್ ಆಫ್ ದ 4th and 8th term ಅಂದ್ರೆ 24. ಸಮ್ ಅಂಡ್ 8th term is 24. ಓಕೆ, ಈ ಲೈನ್ ಬೈ ಲೈನ್ ಓದಿ ಡಿವೈಡ್ ಮಾಡ್ಕೋತೀರಾ. ದೆನ್ ದ ಸಮ್ ಆಫ್ ದ 6th and 10th term is 44. ಇದು ವೆರಿ ಈಸಿ, ನೀವು ಆಲ್ರೆಡಿ ಎಲ್ಲರೂ ಮಾಡಿರ್ತೀರಾ. ಓಕೆನಾ? ದೆನ್ ಎಲಿಮಿನೇಷನ್ ಮೆಥಡ್ ಮಾಡ್ತೀರಾ. ದೆನ್ ಫೈಂಡ್ ದ ಲಾಸ್ಟ್ 3 terms ಆಫ್ AP. ಲಾಸ್ಟ್ 3 terms ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ಲಾಸ್ಟ್ 3 terms ಅಂದ್ರೆ ಯಾವುದು ಸರ್? ಲಾಸ್ಟ್ ಟರ್ಮ್ ಯಾವುದು ಆಗಿದ್ರೆ 30 terms ಇದ್ರೆ A30 ಫೈಂಡ್ ಔಟ್ ಮಾಡಬೇಕು, A29 ಫೈಂಡ್ ಔಟ್ ಮಾಡಬೇಕು, A28 ಫೈಂಡ್ ಔಟ್ ಮಾಡಬೇಕು. ಸೊ ದೀಸ್ ಆರ್ ದ ಲಾಸ್ಟ್ 3 terms ಆಫ್ ಎನ್ AP. ಸೊ ನೀವೇನ್ ಮಾಡ್ತೀರಾ, ಇಲ್ಲಿ ಲಾಸ್ಟ್ 3 terms ಅನ್ನು ಫೈಂಡ್ ಔಟ್ ಮಾಡ್ತೀರಾ. ಇಲ್ಲಿ ನಿಮ್ಗೆ ಸಿಕ್ಕಿದೆ ನೋಡಿ, ಹಿಯರ್. ಎಸ್, 28, 29 and 30. Understood? So like this you are going to find out the last 3 terms of an AP, that is 122, 127 and 130. I hope you have understood till here. ಏನಾದರೂ ಡೌಟ್ಸ್ ಇದ್ರೆ ನೀವು ಇದನ್ನು ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡಿ ಸಾಲ್ವ್ ಮಾಡಿ. ಈ 5 ಪೇಪರ್ ಅಲ್ಲಿ ಕಾನ್ಸೆಪ್ಟ್ಸ್ ಅಲ್ಲಿ ಏನಿದೆ ಇದೇ ನಿಮ್ಗೆ ಎಕ್ಸಾಮ್ಗೆ ಬರುವಂಥದ್ದು. ಈ 5 ಕಾನ್ಸೆಪ್ಟ್ಸ್ ಅನ್ನು ತಿಳ್ಕೊಬಿಟ್ರೆ ನೀವು ಆರಾಮಾಗಿ ಎಕ್ಸಾಮ್ ಅಲ್ಲಿ AP 4 marks ಪ್ರಾಬ್ಲಮ್ ಅಪ್ಲಿಕೇಶನ್ ಲೆವೆಲ್ ಯಾವ್ದು ಕೊಟ್ರು ನೀವು ಏನ್ ಮಾಡ್ಬೋದು. I hope you have understood till here. If you are not subscribed yet to my channel, please go and subscribe and also share this video to your friends. Thank you.